ಕಾರ್ತಿಕೇಯ ಮಾಡಿದ ಅಂತ ಹೇಳಿದರು. ಯಾರು ಆ ಕಾರ್ತಿಕೇಯ ಅಂತ ಹೇಳುವಾಗ, ಶಿವನ ತೇಜಸ್ಸನ್ನು ಧರಿಸಲಾಗದೆ ಅಗ್ನಿಯು ಆ ಒಂದು ನದಿಯ ಕುಟಿಲ ಎನ್ನುವ ನದಿಯಲ್ಲಿ ಬಿಟ್ಟರೆ ಆ ನದಿ ಹೋಗಿ ಒಂದು ಶರವಣಕ್ಕೆ ಹುಲ್ಲುಗಳ ರಾಶಿಗೆ ಹಾಕಿದ್ಲು. ಆ ನಂತರ ಮಗು ಹುಟ್ಟಿದಾಗ ಕೃತ್ತಿಕೆಯ ದೇವತೆಗಳು ಅವಳಿಗೆ ಆ ಮಗುವಿಗೆ ಹಾಲನ್ನು ಕೊಟ್ಟಿದ್ದರಿಂದ ಸ್ಕಂದ ಕಾರ್ತಿಕೇಯನಾದ, ಆನಂತರ ಗುಹನಾದ, ಇನ್ನು ಹಲವಾರು ನಾಮಗಳನ್ನು ತೆಗೆದುಕೊಂಡು ದೇವತೆಗಳ ಸೈನ್ಯಾಧಿಪತ್ಯವನ್ನು ವಹಿಸಿದ. ಆನಂತರ ಏನಾಯಿತು ಅಂತ ಹೇಳ್ತಾರೆ. ಸೇನಾಪತ್ಯೇಭಿಷಿಕ್ತಸ್ತು ಕುಮಾರೋ ದೈವತೈರಥ ಪ್ರಣಿಪತ್ಯ ಭವಂ ಭಕ್ತ್ಯಾ ಗಿರಿಜಾಂ ಪಾವಕಂ ಶುಚಿಂ ಷಟ್ಕೃತಿಕಾಶ್ಚ ಶಿರಸಾ ಪ್ರಣಮ್ಯ ಕುಟಿಲಾಮಪಿ ಬ್ರಹ್ಮಾಣಂಚ ನಮಸ್ಕೃತ್ಯ ಇದಂ ವಚನಮಬ್ರವೀತ್. ಮೊದಲು ಅಭಿಷೇಕವನ್ನು ಮಾಡಿಕೊಂಡ ಮೇಲೆ ಅವನು ಮೊದಲು ಕುಮಾರ ಇದ್ದಾನಲ್ವಾ, ಸ್ಕಂದ, ಅವನು ರುದ್ರನಿಗೆ ನಮಸ್ಕಾರ ಮಾಡಿದಂತೆ, ಆನಂತರ ಪಾರ್ವತಿಗೆ ನಮಸ್ಕಾರ ಮಾಡಿದಂತೆ, ಆನಂತರ ಕುಟಿಲ ನದಿಗೆ ಕೂಡ ನಮಸ್ಕಾರ ಮಾಡಿದಂತೆ, ಅಗ್ನಿಗೆ ನಮಸ್ಕಾರ ಮಾಡಿದಂತೆ, ಹಾಗೆಯೇ ಕೃತಿಕೆಯರಿಗೆ ಕೂಡ ನಮಸ್ಕಾರ ಮಾಡಿದಂತೆ. ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅವನ ತಂದೆ ತಾಯಿಯರ ಹಾಗಾಗಿ ಎಲ್ಲರಿಗೂ ಕೂಡ ನಮಸ್ಕಾರ ಮಾಡಿದಂತೆ. ಆನಂತರ ಅವನು ಕೇಳ್ತಾನೆ, ನಮೋಸ್ತು ಭವತಾಂ ದೇವ, ಓಂ ನಮೋಸ್ತು ತಪೋಧನ, ಯುಷ್ಮತ್ ಪ್ರಸಾದಾಜ್ಯೇಷ್ಯಾಂ ಶತ್ರು ಮಹಿಷತಾರಕೋ, ಶಿಶುರಸ್ಮಿ ನ ಜಾನಾಮಿ ವಕ್ತುಂ ಕಿಂಚನ ದೇವತಾ, ದೀಯತಾಂ ಬ್ರಹ್ಮಣಾ ಸಾರ್ಥಂ ಅನುಜ್ಞಾ ಮಮ ಸಾಂಪ್ರತಂ. ಅವನು ಒಪ್ಕೊಳ್ಳಿ, ನಿಮಗೆಲ್ಲ ನಾನು ನಮಸ್ಕಾರವನ್ನು ಮಾಡ್ತೇನೆ ಎಲ್ಲ ದೇವತೆಗಳೇ. ಈಗ ನಾನುಂಟಲ್ಲ ನಿಮ್ಮ ಪ್ರಸಾದದಿಂದ, ನಾನೇ ತುಂಬ ಶಕ್ತಿವಂತ, ನಾನೇ ಗೆಲ್ತೇನಂತಲ್ಲ, ನಿಮ್ಮ ಒಂದು ಪ್ರಸಾದ, ನಿಮ್ಮ ಒಂದು ಮಾರ್ಗದರ್ಶನದಿಂದ ನಾನು ಮಹಿಷಾಸುರನನ್ನು ತಾರಕಾಸುರನನ್ನು ಕೊಲ್ತೇನೆ. ಅದು ಕೊಲ್ತೇನೆ ಕೇಳಿದರೆ ನಂಗೆ ಗೊತ್ತಿಲ್ಲ, ನಂಗೆ ಏನು ಮಾಡಬೇಕು ಗೊತ್ತಿಲ್ಲ, ನಾನು ಚಿಕ್ಕ ಮಗುವಿನ ಹಾಗೆ ನಾನು, ನೀವು ಏನು ಹೇಳಿದರೆ ಅದನ್ನು ನಾನು ಮಾಡ್ತೇನೆ, ನಂಗೆ ಆ ಶಕ್ತಿ ಇದೆ. ಆದರೆ ನನಗೆ ಸ್ವತಃ ಎಲ್ಲ ಮಾಡಬೇಕಂತ ಹೇಳಿದರೆ ಆಗುವುದಿಲ್ಲ, ಏನು ಮಾಡಬೇಕಂತ ಹೇಳಿ ಅಂತ ಅವನು ಕೇಳ್ತಾನೆ. ಆಗ ಇತ್ಯೇವ ಮುಕ್ತೆ ವಚನೆ ಕುಮಾರೇಣ ಮಹಾತ್ಮನ ಮುಖಂ ನಿರೀಕ್ಷಂತಿ ಸುರಾ ಸರ್ವೇ ವಿಗತ ಸಾಧ್ವಸಾಹ. ಹೀಗೆ ಆ ಕುಮಾರ ಮಾತನ್ನು ಹೇಳುವಾಗ ಎಲ್ಲರೂ ಕೂಡ ಅವನ ಮುಖವನ್ನೇ, ಆಗ ಅವರ ಮುಖದಲ್ಲೆಲ್ಲ ತುಂಬ ಖುಷಿಯಾಯಿತಂತೆ. ಈಗ ಏನೋ ತುಂಬ ವರ್ಷದಿಂದ ಕಷ್ಟಪಡ್ತಾ ಇದ್ವಿ, ಅದು ಇವನ ಕೈಯಿಂದಲೇ ಸಂಹಾರ ಆಗಬೇಕಂತ ಇತ್ತು, ಇವನಿಗೆ ಮಾಡ್ತೇನೆ ಅಂತ ಹೇಳಿದಾನಲ್ವ ಅಂತ ಎಲ್ಲರಿಗೂ ಕೂಡ ಬಹಳ ಸಂತೋಷವಾಗ್ತದಂತೆ. ಆಗ ಶಂಕರೋಪಿ ಸುತಸ್ನೇಹ ಸಮುತ್ಥಾಯ ಪ್ರಜಾಪತಿಂ ಆದಾಯ ದಕ್ಷಿಣೇ ಪಾಂಡೋ ಸ್ಕಂದಾಂಟಿಕಂ ಉಪಾಗತಂ ಅಥೋ ಮಾ ಪ್ರಾಹತನಯಂ ಪುತ್ರ ಏಹ್ಯೇಹಿ ಶತ್ರುವನ್ ವಂದಸ್ವ ಚರಣೋ ದಿವ್ಯೋ ವಿಷ್ಣೋರ್ಲೋಕ ನಮಸ್ಕೃತೋ. ಆನಂತರ ಆ ಶಿವನ ಹತ್ರ ಹೋಗ್ತಾನಂತೆ. ಶಿವನು ಕೂಡ ತನ್ನ ಹತ್ರ ಕರೆದುಕೊಂಡು ಬಂದು, ಅಂದರೆ ಪಾರ್ವತಿ ಹತ್ರ ಕೂಡ ಅವನು ಪಾರ್ವತಿ ಅವನಿಗೆ ಒಂದು ಮಾತನ್ನು ಹೇಳ್ತಾಳಂತೆ. ಏನು ಕೇಳಿದರೆ, ನೀನುಂಟಲ್ಲ ಮೊದಲು ಈಗ ವಿಷ್ಣುವಿಗೆ ನಮಸ್ಕಾರವನ್ನು ಮಾಡು ಅಂತ. ಎಲ್ಲ ಲೋಕದಿಂದ ನಮಸ್ಕಾರ ಮಾಡಲ್ಪಡುವಂತಹ ಮೊದಲು ಆ ವಿಷ್ಣುವಿಗೆ ನಮಸ್ಕಾರ ಮಾಡು ಅಂತ ಹೇಳ್ತಾಳಂತೆ. ಆಗ ತಮ್ಮಾತ ಪ್ರಾಹವಚನಂ ಕೃತೆ ಕರ್ಮಣಿ ಪದ್ಮಭೂ ವಕ್ಷತೆ ತವ ಯೋಜಂ ಹಿ ಮಹಾತ್ಮ ಗರುಡಧ್ವಜ ತಥೋ ವಿಹಸ್ಯಾಹ ಗುಹಃ ಕೋಯಂ ಮಾತರ್ವದಸ್ವ ಮಾಂ ಯಸ್ಯಾದರಾತ್ ಪ್ರಣಾಮೋಯಂ ಕ್ರಿಯತೆ ಮದ್ವಿದೇರ್ಜನೈಃ. ಅಲ್ಲ, ನೀವೇನು ಹೇಳ್ತಾ ಇದ್ದೀಯ, ಮೊದಲು ಆ ಗುಹ ಹೇಳಿದ ಮಾತ ಏನು ಹೇಳ್ತಾ ಇದ್ದೆ ತಾಯಿ, ಇವು ವಿಷ್ಣುವಿಗೆ ನಮಸ್ಕಾರ ಮಾಡ್ಬೇಕಂತ ಹೇಳ್ತಾ ಇದ್ದೀಯಲ್ವಾ, ಅಂದರೆ ಇವನಿಗೆ ಎಲ್ಲರೂ ಕೂಡ ನಮಸ್ಕಾರ ಮಾಡ್ತಾರಂತೆ ಕೂಡ ಹೇಳ್ತಾ ಇದ್ದಿ, ಯಾರು ಈ ವಿಷ್ಣು, ಇವನ ಕಥೆ ಅಂತ ಕೇಳ್ತಾಳಂತೆ. ಆಗ ಆ ಪಾರ್ವತಿ ಹೇಳ್ತಾಳಂತೆ, ಈ ಮಾತನ್ನುಂಟಲ್ವಾ ಬ್ರಹ್ಮ ಹೇಳ್ತಾನೆ, ಚೆನ್ನಾಗಿ ಆ ವಿಷ್ಣು ಯಾರು ಅಂತ ಬ್ರಹ್ಮ ಹೇಳ್ತಾನೆ ಅಂತ ಆ ಪಾರ್ವತಿ ಹೇಳ್ತಾಳಂತೆ. ಆಗ ಕೇವಲಂ ತ್ವಿಹಮಾಂ ದೇವಸ್ತತ್ಪಿತಾ ಪ್ರಾಹ ಶಂಕರ ನಾಣ್ಯ ಪರತರೋಸ್ಮಾದಿ ವಯಮನ್ಯೇ ಚ ದೇಹಿನಃ. ಒಂದು ಮಾತನ್ನು ಹೇಳ್ತಾನೆ, ಈ ವಿಷ್ಣುವಿನಿಗಿಂತ ಉಂಟಲ್ವಾ ಇನ್ನು ಶ್ರೇಷ್ಠರಂತ ಯಾರು ಸಹ ಇಲ್ಲ, ಬ್ರಹ್ಮ ಹೇಳುವಂತಹ ಮಾತು ಇದನ್ನುಂಟಲ್ಲ, ನಾನಲ್ಲ ನಿನ್ನ ತಂದೆ ಕೂಡ ಹೇಳ್ತಾನೆ ಅಂತ. ನಿಜವಾಗಿ ಅವನಿಗಿಂತ ದೊಡ್ಡವನಾದರೂ ಕೂಡ ನಿನ್ನ ತಂದೆ ಹಾಗೆ ಹೇಳ್ತಾನೆ ಅಂತ ಬ್ರಹ್ಮ ಹೇಳ್ತಾ ಇದ್ದಾನೆ. ಬ್ರಹ್ಮ ಹೇಳ್ತಾನೆ, ನಿನ್ನ ತಂದೆ ಹಾಗೆ ಹೇಳ್ತಾನೆ, ಇವನಿಗಿಂತ ದೊಡ್ಡವರುಂಟು ಈ ಜಗತ್ತಲ್ಲಿ ಯಾರು ಸಹ ಇಲ್ಲ. ಹಾಗೆಯೇ ನಾವೆಲ್ಲ ಒಂದು ದೇಹ ಉಳ್ಳವರು, ನಮಗೆಲ್ಲ ಪ್ರಾಕೃತಿಕ ದೇಹ ಉಂಟು, ಬಿಟ್ಟರೆ ನಾವೆಲ್ಲ ದೇಹಿಗಳು, ಆದರೆ ಆ ವಿಷ್ಣು ಮಾತ್ರ ಅಂತಹ ಪ್ರಾಕೃತಿಕವಾದ ದೇಹವನ್ನು ಹೊಂದದವ ಅಂತ ಹೇಳ್ತಾರೆ. ಹಾಗೆಯೇ ಪಾರ್ವತ್ಯ ಗತಿತೆ ಸ್ಕಂದ ಪ್ರಣಿಪತ್ಯ ಜನಾರ್ದನಂ ತಸ್ಥೋ ಕೃತಾಂಜಲಿ ಪಟಸ್ತ್ವಾಜ್ಞಾಂ ಪ್ರಾರ್ಥಯತೆ ಚ್ಯುತಾತ್ ಕೃತಾಂಜಲಿ ಪುಟಂ ಸ್ಕಂದಂ ಭಗವಾನ್ ಭೂತಭಾವನ ಕೃತ್ವಾ ಸ್ವಸ್ಥೇನಂ ದೇವೋ ಹ್ಯನುಜ್ಞಾಂ ಪ್ರದದೌ ತತಃ.
ಆಗ ಈ ರೀತಿಯಾಗಿ ಆ ಪಾರ್ವತಿ ಮಾತನ್ನು ಹೇಳುವಾಗ ಸ್ಕಂದ ಹಾಗೇನೆ ಹೋಗಿ ಆ ಜನಾರ್ದನಿಗೆ ಹೋಗಿ ನಮಸ್ಕಾರ ಮಾಡ್ತಾನಂತೆ. ಆನಂತರ ಕೃತಾಂಜಲಿ ಎರಡು ಕೈಯನ್ನು ಒಟ್ಟು ಮಾಡಿ ಪ್ರಾರ್ಥನೆ ಮಾಡ್ತಾನಂತೆ, ನನಗೆ ಅನುಜ್ಞೆಯನ್ನು ಕೊಡು ಅಂತ. ಆಗ ಆ ವಿಷ್ಣು ಒಂದು ಸ್ವಸ್ತಿಯನ್ನು ಮಾಡ್ತಾನಂತೆ. ನಾವು ಸ್ವಸ್ತಿಯ ಹೇಳಬೇಕು ಅಂತ ಹೇಳ್ತೇವಲ್ವ, ಯಾವ ರೀತಿಯಾಗಿ ಸ್ವಸ್ತಿ ಹೇಳ್ತಾನೆ ಅಂತ ಮುಂದೆ ಹೇಳ್ತಾರೆ. ಇದಿಷ್ಟೇ ಹೇಳ್ತಾರೆ, ಆ ಸ್ವಸ್ತಿಯನ್ನು ಮಾಡಿದ, ಅವನಿಗೆ ಒಳ್ಳೇದಾಗಲಿ ಅಂತ ಹೇಳಿದ ಅಂತ. ಆಗ ನಾರದರು ಕೇಳ್ತಾರೆ, ಯತ್ತ ಸ್ವಸ್ತ್ಯನಂ ಪುಣ್ಯಂ ಕೃತವಾನ್ ಗರುಡಧ್ವಜ ಶಿಖಿಧ್ವಜಾಯ ವಿಪ್ರಶೇ ತನ್ಮೇ ವ್ಯಾಖ್ಯಾತುಮರ್ಹಸಿ. ಅಲ್ಲ, ನೀವು ಸ್ವಸ್ತಿಯನ್ನು ಮಾಡಿದ ಅಂತ ಹೇಳಿದ್ರಲ್ವ, ಯಾವ ರೀತಿಯಾಗಿ ಮಾಡಿದ, ಏನಂತ ಹೇಳಿದ, ಅದನ್ನು ಸ್ವಲ್ಪ ವಿಸ್ತಾರ ಮಾಡಿ ಹೇಳಿ ಅಂತ ನಾರದರು ಕೇಳ್ತಾರಂತೆ ಪುಲಸ್ತ್ಯರ ಹತ್ರ. ಆಗ ಪುಲಸ್ತ್ಯರು ಹೇಳ್ತಾರೆ, ಶೃಣು ಸ್ವಸ್ತ್ಯನಂ ಪುಣ್ಯಂ ಯತ್ಪ್ರಾಹ ಭಗವಾನ್ ಹರಿ ಸ್ಕಂದಸ್ಯ ವಿಜಯಾರ್ಥಾಯ ಮಹಿಷಸ್ಯ ವಧಾಯ ಚ ಸ್ವಸ್ತಿತೆ ಕುರುತಾಂ ಬ್ರಹ್ಮ ಪದ್ಮಯೋನಿ ರಜೋಗುಣ ಸ್ವಸ್ತಿ ಚಂಕ್ರಾಕಿತಕರೋ ವಿಷ್ಣುಸ್ತೆ ವಿಜದಾಧ್ವಜ. ಹೇಳ್ತಾನೆ. ಯಾಕೆ ಹೇಳ್ತಾನೆ ಕೇಳಿದರೆ, ಅವನ ವಿಜಯಕ್ಕಾಗಿ, ಹಾಗೇನೆ ಮಹಿಷನ ವಧೆಗಾಗಿ, ಮಹಿಷಾಸುರನ ವಧೆಗಾಗಿ, ಕಾರ್ತಿಕೇಯನ ವಿಜಯಕ್ಕಾಗಿ ಅವನಿಗೆ ಸ್ವಸ್ತಿಯನ್ನು ಮಾಡ್ತಾನೆ. ಏನಂತ ಮಾಡ್ತಾನೆ ಕೇಳಿದರೆ, ರಜೋಗುಣದಿಂದಲೇ ರಜೋಗುಣಕ್ಕೆ ಪ್ರಧಾನನಾದ ಬ್ರಹ್ಮ, ಅವನು ಹುಟ್ಟಿರುವುದೇ ರಜೋಗುಣದಿಂದ. ಹಾಗಾಗಿ ಅಂತಹ ಬ್ರಹ್ಮ ನಿನಗೆ ಸ್ವಸ್ತಿಯನ್ನು ಮಾಡಿ ಒಳ್ಳೆಯದು ಮಾಡಲಿ. ಹಾಗೆಯೇ ಚಕ್ರಾಂಕಿತಕರ, ಇನ್ನು ವಿಷ್ಣುವು ಕೂಡ ನಿನಗೆ ಒಳ್ಳೆಯದು ಮಾಡಲಿ. ಸ್ವಸ್ತಿತೆ ಶಂಕರೋ ಭಕ್ತ್ಯ ಸಪತ್ನೀಕೋ ವೃಷಧ್ವಜ ಪಾವಕ ಸ್ವಸಿತುಭ್ಯಂ ಚಕರೋತು ಶಿಖಿವಾಹನ. ಇನ್ನು ಸಪತ್ನೀಕನಾದ ಆ ರುದ್ರ ಕೂಡ ನಿನಗೆ ಸ್ವಸ್ತಿಯನ್ನು ಮಾಡಲಿ. ಇನ್ನು ಅಗ್ನಿ, ಯಾರು ಮೊದಲು ನಿನ್ನ ವೀರ್ಯವನ್ನು ಧರಿಸಿದ್ರು ಅಂತಹ ಅಗ್ನಿ ಕೂಡ ಸ್ವಸ್ತಿಯನ್ನು ನಿನಗೆ ಮಾಡಲಿ. ದಿವಾಕರ ಸ್ವಸ್ತಿಕರೋತು ತುಭ್ಯಂ ಸೋಮಸ್ಸ ಭೌಮಸ್ಸ ಬುಧೋ ಗುರುಶ್ಚ ಕಾವ್ಯ ಸದಾ ಸ್ವಸ್ತಿಕರೋತು ತುಭ್ಯಂ ಶನೈಶ್ಚರ ಸ್ವಸ್ತೇನಂ ಕರೋತು. ಇನ್ನು ಯಾರು ನವಗ್ರಹಗಳಂತಿದೆಯೋ, ದಿವಾಕರ, ಸೋಮ, ಭೌಮ, ಬುಧ, ಗುರು, ಕಾವ್ಯ ಅಂದರೆ ಶುಕ್ರ, ಶನಿ ಎಲ್ಲ ಅಂತಹ ನವಗ್ರಹ ದೇವತೆಗಳು ಕೂಡ ನಿನಗೆ ನಮಸ್ಕಾರವನ್ನು ಮಾಡಲಿ ಅಂತ ಹೇಳ್ತಾ, ಮರೀಚಿರತ್ರಿ ಪುಲಹ ಪುಲಸ್ತ್ಯ ಕ್ರತುರ್ವಸಿಷ್ಠೋ ಭೃಗುರಂಗಿರಾಶ್ಚ ಮುಕುಂಡುಜಸ್ತೆ ಕೃತಾಂ ಹಿ ಸ್ವಸ್ತಿ ಸ್ವಸ್ತಿ ಸದಾ ಸಪ್ತ ಮಹರ್ಷಯಶ್ಚ. ಇನ್ನು ಸಪ್ತ ಮಹರ್ಷಿಗಳಂತಿದೆಯೋ ಇದ್ದಾರೋ ಅವರು ಕೂಡ ಸ್ವಸ್ತಿಯನ್ನು ಮಾಡಲಿ ಅಂತ ವಿಧವಾಗಿ ಆ ದ್ವೀಪಗಳು, ನದಿಗಳು ಎಲ್ಲ ಈ ಜಗತ್ತಿನ ಎಲ್ಲ ಶುಭವನ್ನು ಬಯಸುವರು ಅಂಥವ್ರು ಸ್ವಸ್ತಿಯನ್ನು ಮಾಡಿದರೆ ಖಂಡಿತ ಶುಭವಾಗ್ತದೆ ಅಂತ ಅಂದ್ಕೊಂಡು ಇವರೆಲ್ಲ ಸ್ವಸ್ತಿಯನ್ನು ಮಾಡಲಿ ಅಂತ ವಿಷ್ಣು ಹೇಳ್ತಾನಂತೆ. ಆಗ ವಾರಾಹೋ ಅಂಬುನಿದೋ ಪಾದುರ್ಗೆ ಪಾದುನೃಕೆ ಸರಿ ಸಾಮವೇದ ಶ್ರೀಮಾನ್ ಸರ್ವತಃ ಪಾದು ಮಾಧವ. ಇನ್ನು ಸಮುದ್ರದಲ್ಲಿ ಯಾರು ರಕ್ಷಣೆ ಮಾಡಬೇಕು ಕೇಳಿದರೆ ವರಾಹ ರೂಪ, ಭಗವಂತನ ವರಾಹ ರೂಪ ರಕ್ಷಣೆ ಮಾಡಲಿ. ಇನ್ನು ದೊಡ್ಡ ದೊಡ್ಡ ದುರ್ಗಗಳಲ್ಲಿ, ಕೋಟೆಗಳಲ್ಲಿ, ಗುಹೆಗಳಲ್ಲಿ ಯಾರು ರಕ್ಷಣೆ ಮಾಡಬೇಕು ಕೇಳಿದರೆ ಆವಾಗ ನರಸಿಂಹ ರಕ್ಷಣೆ ಮಾಡಲಿ ಅಂತ ಹೇಳ್ತಾ, ಇನ್ನು ಎಲ್ಲ ಕಡೆ ಸಾಮವೇದ ಅಂತ ಅದರ ಧ್ವನಿ ಅದು ವೇದ ಎಲ್ಲ ಕಡೆ ಇರುವುದರಿಂದ ಸಾಮವೇದ ನಿನ್ನ ಎಲ್ಲ ಕಡೆ ರಕ್ಷಣೆ ಮಾಡಲಿ ಅಂತ ಈ ರೀತಿಯ ಸ್ವಸ್ತಿಯನ್ನು ಮಾಡ್ತಾನೆ ಆ ವಿಷ್ಣು. ಆಗ ಏವಂ ಸ್ವಸ್ಥೇನೋ ಗುಹ ಶಕ್ತಿಧರೋಗ್ರಣಿ ಪ್ರಣಿಪತ್ಯ ಸುರಾನ್ ಸರ್ವಾನ್ ಸಮುತ್ಪದತ ಭೂತಲಾತ್. ಆಗ ಈ ರೀತಿಯಾಗಿ ಸ್ವಸ್ತಿಯನ್ನು ಮಾಡಿದ ಮೇಲೆ ಆ ಸ್ಕಂದನಿಗೆ ಕೊಟ್ಟು ಧೈರ್ಯ ಬಂತು, ನನ್ನ ಹಿಂದೆ ಎಲ್ಲ ದೇವತಾ ಶಕ್ತಿ ಇದೆ ಅಂತ ಅಂದ್ಕೊಂಡು ಆಕಾಶದ ಮೇಲೆ ಆಕಾಶಕ್ಕೆ ಹಾರ್ತಾನಂತೆ. ತಮನ್ಮೇವ ಗಣ ಸರ್ವೇ ದತ್ತ ಏ ಮುದಿತೈ ಸುರೈ ಅನುಜಗ್ಮುಕುಮಾರಂತೆ ಕಾಮರೂಪ ವಿಹಂಗಮ ಮಾತರಶ್ಚ ತಥಾ ಸರ್ವಾ ಸಮುತ್ಪೇತುರ್ನ ಬಸ್ತಳಂ ಸಮಂ ಸ್ಕಂದೇನ ಬಲಿನ ಹಂತು ಕಾಮ ಮಹಾಸುರಾನ್. ಆಗ ಈ ಹೇಳಿದ್ದೇ ತಡ, ಅವನಿಗೆ ತುಂಬ ನಿನ್ನೆ ಬಂದಿತ್ತಲ್ವ, ದೇವತೆಗಳು ಕೆಲವು ವಿಷ್ಣು ಇದನ್ನು ಕೊಟ್ಟ, 3 ಗಣಗಳನ್ನು ಕೊಟ್ಟ, ಇನ್ನು ಇತರದೇ ತುಂಬ ದೇವತೆಗಳು ತುಂಬ ಗಣಗಳನ್ನು ಕೊಟ್ಟರು. ಅಂತಹ ದೇವತೆಗಳು ಕೊಟ್ಟ ಗಣದೊಂದಿಗೆ ಅವನು ಮೇಲೆ ಹಾರಿದಂತೆ, ಅವನೊಟ್ಟಿಗೆ ಮಾತೃಗಳು ಕೂಡ ಹಾರಿದ್ರಂತೆ, ಕೃತಿಕಾ ದೇವತೆಗಳು ಕೂಡ ಹಾರಿದ್ರಂತೆ. ಆಗ ತದ ಸುದೀರ್ಘ ಮಧ್ವಾನಂ ಗತ್ವಾ ಸ್ಕಂದೋ ಬ್ರವೀದ್ ಗಣಾನ್ ಭೂಮ್ಯಾಂ ತೂರ್ಣಂ ಮಹಾವೀರ್ಯ ಕುರುದ್ಧಂ ಅವತಾರಣಂ ಗಣಾಭವಚ ಶ್ರುತ್ವಾ ಅವತೀರ್ಯ ಮಹೀತಳಂ ಆರಾತ್ ಪದಂತಸ್ತದ್ದೇಶಂ ನಾದಂ ಚಕ್ರುರ್ಭಯಂಕರಂ. ಆಗ ತುಂಬ ದೂರ ಹೋದ್ಮೇಲೆ ಆಗ ಸ್ಕಂದ ಹೇಳಿದಂತೆ, ನೀವೆಲ್ಲ ಕೂಡ ಇನ್ನು ಇಳೀರಿ. ಇಳಿದು ಹೇಳಿದಂತೆ ಎಲ್ಲರೂ ಕೂಡ ಇನ್ನು ಇಲ್ಲಿ ಅವತಾರ ಮಾಡಿ ಯುದ್ಧಕ್ಕೆ ಸನ್ನಿದ್ಧರಾಗೋಣ ಅಂತ ಹೇಳ್ತಾ ಅವನು ಭಯಂಕರವಾದ ಒಂದು ನಾದವನ್ನು ಮಾಡಿದಂತೆ. ಆ ನಾದವನ್ನು ಕೇಳಿ ಹೆದರಿ ಹೋಗ್ಬೇಕು ರಾಕ್ಷಸರೆಲ್ಲ. ಆ ರೀತಿಯಾಗಿ ದೊಡ್ಡದಾದ ಒಂದು ನಾದವನ್ನು ಮಾಡಿದಂತೆ. ತನ್ನಿನಾದೋ ಮಹೀಂ ಸರ್ವ ಆಪೂಯ ನರ್ಚನ ಬಸ್ತಳಂ ವಿವೇಶಾರ್ಣವರಂಧ್ರೇಣ
ಪಾತಾಳಂ ದಾನವಾಲಯಂ. ಆಗ ಆ ನಾದವನ್ನು ಕೇಳಿ ಇಡೀ ಭೂಮಿಗೆ ಆ ನಾದ ಕೇಳಿದಂತೆ. ಅಂದರೆ ನಾದ ಅಂತ ಹೇಳುವ ಶಂಖನಾದ ಅಂತ, ಶಂಖದಿಂದ ನಾದ ಮಾಡುವಂಥದ್ದು. ಹಾಗೆಯೇ ಇಡೀ ನವಸ್ಥಳ ಆಕಾಶದಲ್ಲಿ ಕೂಡ ಅದರ ನಾದ ಇತ್ತಂತೆ. ಇನ್ನು ಪಾತಾಳಕ್ಕೂ ಕೂಡ ಕೇಳಿತಂತೆ. ಎಲ್ಲಿ ಆ ರಾಕ್ಷಸರಲ್ಲಿದ್ದಾರೋ ಅಂತಹ ಪಾತಾಳಕ್ಕೆ ಹೋಗಿ ಕೂಡ ಆ ನಾದ ಕೇಳಿದಂತೆ. ಹಾಗೆ ಹೇಳ್ತಾರೆ, ಶ್ರುತಸ್ಸ ಮಹಿಷೇಣ ತಾರಕೇಣ ಧೀಮತ ವೀರೋಚನೇನ ಜಂಬೇನ ಕುಜಂಬೇನ ಸುರೇಣ ಚ ತೇ ಶ್ರುತ್ವಾ ಸಹಸಾನಾದಂ ವಜ್ರಪಾತೋಮಯಂ ದೃಢಂ ಕಿಮೇ ತದಿತಿ ಸಂಚಿತ್ಯ ಚೂರ್ಣಂ ಜಗ್ಮುಸ್ತದಾಂತಕಂ. ಆಗ ಅವರೆಲ್ಲರೂ ಕೂಡ ಆ ನಾದವನ್ನು ಕೇಳಿ ಅದು ಯಾವ ರೀತಿಯಾಗಿ ವಜ್ರಪಾತ, ವಜ್ರ ಬಿದ್ದಾಗ ಯಾವ ರೀತಿಯಾಗಿ ಸದ್ದು ಹಾಕಿದೋ ಅಂತಹ ನಾದವಿತ್ತಂತೆ. ಅಂತಹ ನಾದವನ್ನು ಕೇಳಿ ತುಂಬ ರಾಕ್ಷಸರೆಲ್ಲ ಯೋಚನೆ ಮಾಡಿದಂತೆ. ಅಷ್ಟೇ ಅಲ್ಲದೆ ಏನಾಗ್ತಾ ಇದೆ, ಯಾಕೆ ಇಷ್ಟು ದೊಡ್ಡ ಸದ್ದು ಅಂತ ಯೋಚನೆ ಮಾಡ್ತಾ ಇದ್ದಾರಂತೆ. ಆಗ ತೇ ಸಮೇತ್ಯಂದಕೇನೈವ ಸಮಂ ದಾನವಪುಂಗವಾ ಮಂತ್ರಯಾಮಾಸುರ ದಿಗ್ನಾಸ್ತಂ ಶಬ್ದಂ ಪ್ರತಿ ನಾರದ ಮಂತ್ರಯಸ್ತು ದೈತ್ಯೇಷು ಭೂತರಾ ಸೂಕರಾನನಃ ಪಾತಾಳ ಕೇತುರ್ದೈತ್ಯೇಂದ್ರ ಸಂಪ್ರಾಪ್ತೋತರಸಾತಳಂ. ಎಲ್ಲರೂ ಹೋಗಿ ಯಾರ ಹತ್ರ ತಮ್ಮ ಆ ವಿಷಯವನ್ನು ಹೇಳಿದ್ರೆ ಅಂತ ಹೇಳಿದರೆ, ಅಂಧಕ ಹಿಂದೆ ಬಂದಿದ್ದಲ್ವ, ಅಂಧಕ ಹಿರಣ್ಯಾಕ್ಷನ ಮಗ, ಏನೇನೋ ಕೆಲಸ ಮಾಡಿದ್ದಾನೆ. ಹಾಗೆ ಈಗ ಸಹ ಇದ್ದಾನೆ ಮಾಡ್ತಾ ಅವನ ಹತ್ರ ಹೋಗ್ತಾರಂತೆ ಎಲ್ಲರೂ ಕೂಡ. ಇವನೇನೋ ಉತ್ತರ ಹೇಳ್ತಾನೆ, ಏನು ಕೇಳೋಣ ಅಂತ ಎಲ್ಲರೂ ಹೋಗಿ ಇದು ಸದ್ದಾಗ್ತಾ ಉಂಟು ಅಂತ ಹೇಳಿದ್ರಂತೆ. ಆಗ ಅದೇ ಸಮಯಕ್ಕೆ ಒಬ್ಬ ಪಾತಾಳಕೇತು ಅಂತ ಭೂಮಿಯಿಂದ ಬರ್ತಾನಂತೆ. ಸೂಕರಾನನ ಹಂದಿಯಂತೆ ಮುಖ ಇರುವವ ಆ ರಾಕ್ಷಸ, ಅಂತಹ ಸೂಕರಾನನ ಬರ್ತಾನಂತೆ. ಬಂದು ಸಾ ಬಾಣ ವಿದ್ದೋ ವ್ಯಜಿತ ಕಂಪಮಾನೋ ಮುಹುರ್ಮುಹು ಅಬ್ರವೀದ್ ವಚನಂ ಧೀಮಂ ಸಮಭ್ಯೇತ್ಯಾಂತಕಾಸುರಂ. ಅವನು ಬಾಣದಿಂದ ಪೆಟ್ಟು ತಿಂದು ಬಂದಿದ್ದಾನೆ. ಬಾಣದಿಂದ ಪೆಟ್ಟು ತಿಂದು ಬಂದು ಮಾತಾಡಿ ಕಷ್ಟ ಆಗ್ತದೆ, ಕಂಪಿಸ್ತಾ ಇದ್ದಾನೆ. ಕಂಪಮಾನಃ ಬಹಳ ಕಂಪಿಸ್ತಾ ಇದ್ದಾನಂತೆ, ಅವನಿಗೆ ನಿಲ್ಲಿಕ್ಕೆ ಆಗ್ತಾ ಇಲ್ಲ. ಅಂಥವನು ಹೋಗಿ ಅಂಧಕಾಸುರನ ಹತ್ರ ಈ ಮಾತನ್ನು ಹೇಳ್ತಾನಂತೆ. ಭೂಮಿಯಿಂದ ಬಂದಿದ್ದಾನಲ್ವ, ಅವನು ಹೋಗಿ ಅಂಧಕಾಸುರನ ಹತ್ರ ಹೇಳ್ತಾನಂತೆ. ಏನು ಕೇಳಿದರೆ, ಗತೋಹಮಾಸಂ ದೈತ್ಯೇಂದ್ರ ಗಾಲವಸ್ಯಾಶ್ರಮಂ ಪ್ರತೀತಂ ವಿಧ್ವಂಸಯಿತುಂ ಯತ್ನಂ ಸಮಾರಬ್ಧಂ ಬಲಾನ್ಮಯ. ಏನು ಕೇಳಿದರೆ, ನಾನು ಯಾಕೆ ಹೋಗಿದ್ದೆ ಕೇಳಿದರೆ, ಗಾಲವನ ಇದ್ದಾನಲ್ವಾ, ಗಾಲವ ಅಂತ ಒಬ್ಬ ಋಷಿ, ಅವನ ಆಶ್ರಮಕ್ಕೆ ಹೋಗಿ ಅವನ ಆಶ್ರಮವನ್ನು ನಾಶ ಮಾಡೋಣ ಅಂತ ಕಾಯ್ತಾ ಇದ್ದೆ. ಆಗ ಏನಾಯ್ತು ಕೇಳಿದರೆ, ಯಾವ ಸೂಕರ ರೂಪೇಣ ಪ್ರವಿಶಾಮಿ ತಮಾಶ್ರಮಂ ನ ಜಾನೇ ತಂ ನರಂ ರಾಜನ್ ಮೇನ ಮೇ ಪ್ರೈತಶ್ಯತ ಸರಸಂಭಿನ್ನ ಜತೃಶ್ಚ ಭಯಾತಸ್ಯ ಮಹಾಜವ ಪ್ರಣಷ್ಟ ಆಶ್ರಮ ತಸ್ಮಾ ಸಚಮಾಂ ಪೃಷ್ಠತೋನ್ಮಗಾತ್. ನಲ್ಲಿ ಹೋದದ್ದೇ ತಡ, ನನಗೆ ಹಿಂದೆ ಯಾರೋ ಬಾಣವನ್ನು ಬಿಡ್ತಾ ಇದ್ದಾರೆ. ಯಾರ ನೋಡಿ ಯಾರಂತ ಗೊತ್ತಾಗ್ತಾ ಇಲ್ಲ. ಬಾಣ ಬರೋದು ನೋವಾಗ್ತಾ ಇರೋದು ಮಾತ್ರ ಗೊತ್ತಾಗ್ತಾ ಇದೆ, ಯಾರು ಬಿಟ್ಟದ್ದು ಗೊತ್ತಾಗ್ತಾ ಇಲ್ಲ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಭಯದಿಂದ ಓಡಲಿಕ್ಕೆ ಪ್ರಾರಂಭ ಮಾಡಿದರೆ ಅವನು ಹಿಂದೆ ಓಡಿ ಬರ್ತಾ ಇದ್ದ ನನ್ನ ಹಿಂದೆ. ಯಾರಂತ ಗೊತ್ತಾಗ್ತಾ ಇಲ್ಲ, ಒಟ್ಟು ಓಡಿ ಬರೋದು ಗೊತ್ತಾಗ್ತಾ ಇದೆ, ಪೆಟ್ಟು ತಿಂತಾ ಇದ್ದೇನೆ ನಾನು, ಯಾರಂತ ಗೊತ್ತಾಗ್ತಾ ಇಲ್ಲ ಅಂತ ಅವನು ಹೇಳ್ತಾನಂತೆ. ಆಗ ತುರಂಗ ಕುರ ನಿರ್ಗೋಷ ಶ್ರೂಯತೆ ಪರಮೋಸುರ ತಿಷ್ಠತಿಷ್ಠೇದಿ ವದನಸ್ತಸ್ಯ ಶೂರಸ್ಯ ಪೃಷ್ಠತಃ ತದ್ಭಯಾದಸ್ಮಿ ಜಲಧೀಂ ಸಂಪ್ರಾಪ್ತ ದಕ್ಷಿಣಾರ್ಣವಂ ಯಾವತ್ ಪಶ್ಯಾನ್ ತತ್ರಸ್ಥ ನಾನಾ ವೇಷಾಕೃತಿ ನರಾನ್ ಕೇಚಿತ್ ಗರ್ಜಂತಿಗ ನಮತ್ಪ್ರತಿ ಗರ್ಜಂತಿ ಚಾಪರೇ. ಏನು ಕೇಳಿದರೆ ಅಲ್ಲಿ ಯಾರು ಬರ್ತಾ ಇದ್ರೆ ಗೊತ್ತಾಗ್ತಾ ಇಲ್ಲ. ಒಟ್ಟಿನಲ್ಲಿ ನನಗೆ ಕುದುರೆಯ ಓಟದ ಸದ್ದು ಮಾತ್ರ ಕೇಳ್ತಾ ಇದೆ, ಕುದುರೆಯ ಪಾದದ ಓಟದ ಸದ್ದು ಮಾತ್ರ ಕೇಳ್ತಾ ಇದೆ, ಬಿಟ್ಟರೆ ಯಾರು ಹೊಡಿತಾ ಇದ್ದಾರೆ ಗೊತ್ತಾಗ್ತಾ ಇಲ್ಲ. ಅಷ್ಟೇ ಅಲ್ಲದೆ ಅವನು ಬೇರೆ ಏನು ಹೇಳ್ತಾ ಇದ್ದಾನೆ ಕೇಳಿದರೆ, ನಿಲ್ಲು ನಿಲ್ಲು ಅಂತ ಹೇಳ್ತಾ ಇದ್ದಾನೆ. ನಿಲ್ಲಿಕ್ಕೆ ಆಗೋದಿಲ್ಲ. ಓಡುವ ಇನ್ನು ವೇಗವಾಗಿ ಓಡಿ ಬರ್ತಾ ಇದ್ದೇನೆ ಹಿಂದ್ಗಡೆಯಿಂದ. ಹಾಗಾಗಿ ನಾನು ಭಯದಿಂದ ಸಮುದ್ರಕ್ಕೆ ಹೋಗಿ ಬಿಟ್ಟೆ ಅಂತ ಹೇಳ್ತಾನೆ. ಆಗ ಸಮುದ್ರಕ್ಕೆ ಹೋದರೂ ಕೂಡ ನನಗೆ ಅಲ್ಲಿ ಕೆಲವು ಸದ್ದುಗಳೆಲ್ಲ ಕೇಳ್ತಾ ಇದೆ. ಏನು ಕೇಳಿದರೆ, ಕೆಲವರು ಹೇಳ್ತಾ ಇದ್ದಾರೆ ಅಲ್ಲಿ ಏನು ಕೇಳಿದರೆ ಮಹಿಷಾಸುರನನ್ನು ಕೊಲ್ಲೋಣ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ತಾರಕಾಸುರನನ್ನು ನಾವು ಸಾಯಿಸಿ ಬಿಡೋಣ ಅಂತ ಹೇಳ್ತಾ ಇದ್ದಾರೆ. ಇವ ಮಾತ್ರ ನಂಗೆ ಕೇಳ್ತಾ ಇದೆ ಅಂತ ಪಾತಾಳಕೇತು ಹೇಳ್ತಾ ಇದ್ದಾನೆ. ಆಗ ತಚ್ಚುತ್ವ ಸುತರಾಂ ತ್ರಾಸು ಮಮ ಜಾತೋ ಸುರೇಶ್ವರ ಮಹಾರ್ಣವಂ ಪರಿತ್ಯಜ್ಯ ಪತಿತೋಸ್ಮಿ ಭಯಾತುರ ಧರಣ್ಯಾಂ ವಿವೃತಂ ಗರ್ತಂ ಸಮಾಮನ್ವ ಪತದ್ಬಲಿ ತದ್ಭಯಾ ಸಮೀಪ ಸಂಪರಿತ್ಯಜ್ಯ ಹಿರಣ್ಯ ಪುರಮಾತ್ಮನಃ. ಆಗ ನಾನು ಅಂತಹ ಮಾತನ್ನು ಕೇಳಿ ಹೆದರಿ ನಾನು ಆ ಸಮುದ್ರದಿಂದ ಹೊರಗೆ ಬಂದುಬಿಟ್ಟೆ. ಹೊರಗೆ ಬಂದರೂ ಕೂಡ ನನಗೆ ಅಲ್ಲಿ ಅವರೆಲ್ಲ ನನ್ನನ್ನೇ ಹಿಂದುಗಡೆಯಿಂದ ಓಡಿಸಿ ಬರ್ತಾ ಇದ್ದಾನೆ ಅವನು. ಆಗ ನಾನು ಏನು ಮಾಡಬೇಕು ಗೊತ್ತಾಗದೆ ನಾನು ಇಲ್ಲಿಗೆ ಬಂದುಬಿಟ್ಟೆ. ಅಲ್ಲಿ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಓಡಿಸಿಕೊಂಡು ಬರ್ತಾ ಇದ್ದಾರೆ ಯಾರು. ಅದಕ್ಕೆ ನಾನು ಹೆದರಿ ನಾನು ಈ ಪಾತಾಳಕ್ಕೆ ಬಂದುಬಿಟ್ಟೆ ಅಂತ ಅವನೇ ಹೇಳ್ತಾನೆ. ಆಗ
ತವಾಂತಿಕಮನುಪ್ರಾಪ್ತಃ ಪ್ರಸಾದಂ ಕರ್ತುಮರ್ಹಸಿ ತಚ್ಚಿತ್ವಾ ಚಾಂದ್ರಕೋ ವಾಕ್ಯಂ ಪ್ರಾಹ ಮೇಘಸ್ವನಂ ವಚ ನ ಭೇತವ್ಯಂ ತಯಾ ತಸ್ಮಾತ್ ಸತ್ಯಂ ಗೋಪ್ತಾಸ್ಮಿನ್ ಧಾನವ ಮಹಿಷಸ್ತಾರಕಶ್ಚೋಭೋ ಬಾಣಶ್ಚ ಬಲಿನಾಂಬರಃ. ಆಗ ಅವನು ಹೇಳ್ತಾನೆ, ಏನು ಕೇಳಿದರೆ, ನಾನು ನಿನ್ನ ಹತ್ರ ಬಂದಿದೆ ಅಲ್ವಾ, ನೀನೇ ನನಗೆ ಏನಾದರೂ ಈಗ ಸಹಾಯ ಮಾಡಬೇಕು, ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆಗ ಒಂದು ಮೇಘಸ್ವನದಂತೆ, ಒಂದು ಮೋಡವಾದ ಗರ್ಜನೆ ಅಂತ ಒಂದು ಮಾತನ್ನು ಹೇಳಿದಂತೆ, ನೀನುಂಟಲ್ವಾ, ಇನ್ನು ಹೆದರಬೇಕಾಗಿಲ್ಲ, ನಾನು ನಿನಗೆ ರಕ್ಷಣೆಯನ್ನು ಕೊಡ್ತೇನೆ ಅಂತ ಹೇಳಿದಂತೆ. ನಿನಗೆ ಯಾರು ರಕ್ಷಣೆ ಕೊಡ್ತಾರೆ ಕೇಳಿದರೆ, ಈ ಮಹಿಷಾಸುರ ತಾರಕಾಸುರ ಇಬ್ಬಿದ್ದಾರಲ್ವ, ಅವರೇ ನಿನಗೆ ರಕ್ಷಣೆಯನ್ನು ಕೊಡ್ತಾರೆ ಅಂತ ಆ ಅಂಧಕ ಹೇಳ್ತಾನಂತೆ. ಆಗ ಅನಾಖ್ಯಾಯೈವ ತೇ ವೀರಸ್ತ್ವಂದಕಂ ಮಹಿಷಾದಯ ಸ್ವಂ ಪರಿಗ್ರಹ ಸಂಯುಕ್ತ ಭೂಮಿ ಯುದ್ಧಾಯ ನಿರ್ಯಯುಹು. ಅವ್ರು ಎಂತಹ ಒಂದು ಜನರು ಕೇಳಿದರೆ ಅವ ಅಷ್ಟೇ ಹೇಳಿದಷ್ಟೇ ಅಲ್ವಾ, ರಕ್ಷಣೆ ಕೊಡ್ತಾರೆ ಅಂತ ಹೇಳಿದ್ದಷ್ಟೇ ಆ ಮಹಿಷಾಸುರ ಅಂಧಕಾಸುರರು ಭೂಮಿಗೆ ಹೊರಟು ಆಯ್ತು ಯುದ್ಧ ಮಾಡುವ ಅಂತ. ಅವೇನು ಗಲಾಟೆ ಮಾಡ್ತಾ ಇದ್ದಾನಲ್ಲ ಭೂಮಿಯಲ್ಲಿ, ಏನಂತ ನೋಡಿಕೊಳ್ಳೋಣ ಅಂತ ಅವೇನು ಹೇಳಲೇ ಇಲ್ಲ. ಅವು ಮುಗಿಸಿದಷ್ಟೇ, ಮಹಿಷಾಸುರ ತಾರಕಾಸುರರು ನಿನಗೆ ರಕ್ಷಣೆಯನ್ನು ಕೊಡ್ತಾರೆ ಅಂತ ಹೇಳಿದ್ದಷ್ಟೇ. ಅವ್ರು ಯುದ್ಧಕ್ಕೆ ಹೊರಟು ಬಿಟ್ಟಾಯ್ತಂತೆ. ಆಗ ದೈತ್ಯ ನ ಪತತೋ ದೃಷ್ಟ್ವಾ ಕಾರ್ತಿಕೇಯ ಗಣಾಸತ ಅಭ್ಯದ್ರವಂತ ಸಹಸಾಯೇ ಚೋಗ್ರೋ ಮಾತ್ರ ಮಂಡಲ ತೇಷಾಂ ಪುರಸ್ತರಸ್ತಾಣು ಪ್ರಗೃಹ್ಯ ಪರಿಗಂಬಲಿ ನಿಷುದಯನ್ ಪರಿಬಲಂ ಕ್ರುದ್ಧೋ ರುದ್ರ ಪಶೂನಿವ. ಆಗ ಅವನು ಕಾರ್ತಿಕೇಯನೇ ಮೊದಲಾದವರೆಲ್ಲ, ಕಾರ್ತಿಕೇಯನ ಗಣದವರು, ಕಾರ್ತಿಕೇಯ ಬಂದಿರಲಿಲ್ಲ, ಕಾರ್ತಿಕೇಯನ ಗಣದವರೆಲ್ಲ ಅವನು ಬರ್ತಾ ಇರೋದನ್ನು ನೋಡಿ ಒಂದು ಬಾರಿ ಎಲ್ಲರೂ ಅವರೇ ಓಡಿ ಹೋದ್ರಂತೆ. ಇವನು ಈ ಥರ ಬರ್ತಾ ಇದ್ದಾನಲ್ವಾ, ಇವನೇನೋ ಮಾಡಿಕೊಡ್ತಾನಂತೆ ಕಾರ್ತಿಕೇಯ ಗಣದವರೇ ಓಡಿ ಹೋದ್ರಂತೆ. ಅಷ್ಟೇ ಮಾತೃಗಳು ಕೂಡ, ಅಂದರೆ ಮಾತರೆಯರು ಅಂತ ಏನು ಹೇಳಿದ್ರು ತಾಯಿಯಂದಿರು, ಅವರು ಕೂಡ ಓಡಿ ಹೋದ್ರಂತೆ. ಆಗ ಜ್ವಾಲಾಮುಖ ಭಯಂಕರ ಕರೇಣಾದ ಯಚಾಸುರಂ ಸರತಂ ಸಗಜಂ ಸಾಶ್ವಂ ವಿಸ್ತತೆ ವದನೆ ಕ್ಷಿಪತ್ ದಂಡಕಶ್ಚಾಪಿ ಸಂಕ್ರುದ್ಧ ಪ್ರಾಸಪಾಂಡಿರ್ಮಹಾಸುರಂ ಸವಾನಂ ಪ್ರಕ್ಷಿಪತಿ ಸಮುತ್ಪಾಟ್ಯ ಮಹಾರ್ಣವೇ. ಅಲ್ಲಿ ಅವನ ಗಣದವರೆಲ್ಲ ಏನು ಮಾಡಿದ್ರು ವಿಸ್ತಾರವಾಗಿ ಹೇಳ್ತಾರೆ. ಒಬ್ಬ ಜ್ವಾಲಾಮುಖ ಅಂತ ಒಬ್ಬನನ್ನು ಕೈಯಿಂದ ಹಿಡಿದು ಅವನನ್ನು ಗಜ ರಥ ಸಹಿತವಾಗಿ ಬಾಯಿಗೆ ಹಾಕಿಕೊಂಡು ಬಿಟ್ಟ ಅಂತೆ. ಇನ್ನು ದಂಡಕ ಅಂತ ಒಬ್ಬ ಕ್ರುದ್ಧನಾಗಿ ವಾಹನದೊಂದಿಗೆ ಕೂಡಿಗೆ ಅವನನ್ನು ಸಮುದ್ರಕ್ಕೆ ಬಿಸಾಕಿ ಬಿಟ್ಟ ಅಂತೆ. ಇನ್ನು ಶಂಕುಕರ್ಣ ಅಂತ ಒಬ್ಬ ಮುಸಲಿ, ಅಂದರೆ ಒಂದು ಹಲಾಯುಧವನ್ನಿಟ್ಟುಕೊಂಡು, ಮುಸಲಿ ಅಂದರೆ ಕೊಡಲಿ ಅಂತ, ಆ ಕೊಡಲಿಯನ್ನು ಇಟ್ಕೊಂಡು ಪುಡಿ ಪುಡಿ ಮಾಡಿಬಿಟ್ಟ ಅಂತೆ ಆ ರಾಕ್ಷಸರನ್ನೆಲ್ಲ. ಸಹಸ್ರನಯನ ಶೂಲಂ ಭ್ರಾಮಯನ್ ವೈ ಗಣಾಗ್ರಣಿ ನಿಜಗನಾಸುರಾನ್ ವೀರ ಸವಾಜಿರಥ ಕುಂಜರಾನ್. ಇನ್ನೊಬ್ಬ ಸಹಸ್ರನಯನ ಅಂತ ಅವನು ಶೂಲವನ್ನು ಇಟ್ಟುಕೊಂಡು ಹಸುರನ್ನೆಲ್ಲ ಕೊಂದ ಅಂತೆ. ಹೇಗೆ ಕೇಳಿದರೆ ಆ ಕುದುರೆ, ರಥ, ಆನೆ ಇವುಗಳನ್ನೆಲ್ಲ ಸೇರಿ ಕೊಂದು ಬಿಟ್ಟ ಅಂತೆ. ಹೀಗೆ ಹೇಳ್ತಾರೆ. ಭೀಮಶಿಲಾವರ್ಷೆ ಸ ಪುರಸ್ಸರತೋ ಸುರ ನಿಜಗಾನೆತೆ ವೇಂದ್ರ ವಜ್ರವೃಷ್ಟ್ಯಾನ ಗೌತಮಾನ್. ಒಬ್ಬ ದೊಡ್ಡ ದೊಡ್ಡ ಕಲ್ಲುಗಳಿಂದ, ಭೀಮ ಅಂತ ಒಬ್ಬ, ಅವನು ದೊಡ್ಡ ದೊಡ್ಡ ಕಲ್ಲುಗಳಿಂದ ಅವರನ್ನು ಕೊಂದು ಬಿಟ್ಟ. ಯಾವ ರೀತಿಯಾಗಿ ಕೇಳಿದರೆ, ಇಂದ್ರ ಹೇಗೆ ಪರ್ವತಗಳನ್ನೆಲ್ಲ ತನ್ನ ವಜ್ರ ಕೊಂದು ಬಿಟ್ಟನೋ ಆ ರೀತಿಯಾಗಿ ಅವರನ್ನೆಲ್ಲ ಪುಡಿ ಪುಡಿ ಮಾಡಿಬಿಟ್ರಂತೆ. ಆ ಗಣದವರ ಕೆಲವು ವಿಷಯವನ್ನು ಹೇಳ್ತಾ ಇದ್ದಾರೆ. ಇನ್ನು ಶ್ರುತ ಇದಸ್ತು ಕದಯ ವಿಶೋಗೋ ಮುಸಲೇನ ತು ಬಂದುದಂತಸ್ತು ಶೂಲೇನ ಮುರಿದೈತ್ಯಮ್ಮ ತಾಡೇತ್. ಇನ್ನು ವಿಶೋಕ ಅಂತ ಒಬ್ಬ ತನ್ನ ಒಂದು ಪಾಶ ಇತ್ಯಾದಿಗಳಿಂದ ಒಬ್ಬ ರಾಕ್ಷಸನ ತಲೆಗೆ ಹೊಡೆದು ಬಿಟ್ಟ ಅಂತೆ. ಆಗ ಆದರೂ ಕೂಡ ತತಾನಿ ಪಾಶದೇ ಯುದ್ಧೇ ಶೂರಶಕ್ತಿಷ್ಟಿಪಟ್ಟಿಶೈ ನಾಕಂಪತ್ತಾಡ್ಯಮಾನೋಪಿ ಮೈನಾಕೇವ ಪರ್ವತಃ. ಏನಾದರೂ ಕೂಡ ಆ ರಾಕ್ಷಸರೆಂತವ್ರು ಕೇಳಿ ಈ ರೀತಿ ಹೊಡೆದ್ರೂ ಕೂಡ ತಲೆಗೆ ಹೊಡೆದು ಬಿಟ್ಟಿದ್ದಾನೆ. ಆದರೆ ಮೈನಾಕ ಪರ್ವತ, ಆಗ ಹೇಳಿದ್ರಲ್ವ, ವಜ್ರಾಯುಧದಿಂದ ಹೊಡೆದಂತೆ ಪರ್ವತಗಳಲ್ಲಿ ಪುಡಿ ಪುಡಿ ಆಗಿ ಹೋದವಲ್ಲ, ಆದರೂ ಕೂಡ ಮೈನಾಕ ಪರ್ವತ ಒಂದು ಆ ರೀತಿಯಾಗಿ ಪುಡಿ ಪುಡಿ ಆಗಿರಲಿಲ್ಲ. ಆದರೆ ಅದೇ ಥರ ಒಬ್ಬ ರಾಕ್ಷಸ ಅಂತೂ ಎಷ್ಟು ಹೊಡೆದ್ರೂ ಕೂಡ ಮೈನಾಕ ಪರ್ವತದಂತೆ ಎಲ್ಲಿ ಹೋಗಲೇ ಇಲ್ಲ, ಅಲ್ಲೇ ಇನ್ನು ಯುದ್ಧ ಮಾಡ್ತಾನೇ ಇದ್ದಾನೆ ಅಂತ ಹೇಳ್ತಾರೆ. ಆಗ ತಾರಕೋ ಭದ್ರಕಾಲ್ಯ ಚಿತೋ ಲುಕಲಯ ರಣೇ ವದ್ಯತೆ ಚೈಕ ಚೂಡಾಯ ದಾರ್ಯತೆ ಪರಮಾಯುಧೈ. ಆಗ ಈ ತಾರಕಾಸುರನೇ ಬಂದ ಅಂತೆ. ಆ ತಾರಕಾಸುರ ಬಂದು ಆ ಉಲೂಕಲ ಅಂತ ನಾವೇನು ಹೇಳ್ತೀವಿ ಅದರಿಂದ ಕೃಷ್ಣನನ್ನು ಹೇಳ್ತಾರಲ್ವ, ಆ ಯಶೋದೆ ಕಟ್ಟಿದ್ಲು ಒಂದಕ್ಕೆ, ಆ ಉಲೂಕಲ, ಅಂತಹ ಉಲೂಕಲದಿಂದ ಹೊಡಿಲಿಕ್ಕೆ ಹೋಗ್ತಾನಂತೆ. ಆಗ ತೌ ತಾಡ್ಯ ಮಾನೋ ಭ್ರಮತೈರ್ ಮಾತೃ ಬಿಷ್ಟ ಮಹಾಸುರೌ ನಕ್ಷೋಭಂ ಜಗ್ಮುದರ್ವೀರೋ ಶೋಭಯಂತೋ ಗಣಾನಪಿ.
ಈ ರೀತಿಯಾಗಿ ಈಗ ಮಹಿಷಾಸುರ ತಾರಕಾಸುರ ಇಬ್ಬರು ಕೂಡ ಯುದ್ಧಕ್ಕೆ ಬಂದಿದ್ದಾರೆ. ಅವರು ಪೆಟ್ಟು ತಿಂತಾ ಇದ್ದಾರಂತೆ, ಎಲ್ಲರಿಂದ ಪೆಟ್ಟು ತಿಂತಾ ಇದ್ದಾರೆ. ಆದರೂ ಕೂಡ ಇವರು ಕೂಡ ಎಷ್ಟು ಪೆಟ್ಟು ತಿಂದರೂ ಕೂಡ ಬಿಡ್ತಾ ಇಲ್ಲ ಅಂತೆ. ಇವರು ಕೂಡ ಪುನಃ ಅವರಿಗೆ ಆ ಗಣಗಳಿಗೆಲ್ಲ ಹೊಡಿಲಿಕ್ಕೆ ಹೋಗ್ತಾ ಇದ್ದಾರಂತೆ. ಈ ರೀತಿಯಾಗಿ ಜೋರಾಗಿ ಅಲ್ಲಿ ಯುದ್ಧ ನಡೀತಾ ಇದೆ. ಆಗ ಮಹಿಷೋ ಗದಯಾ ತೂರ್ಣಂ ಪ್ರಹಾರೈ ಪ್ರಮಥಾನಥ ಪರಾಜಿತ್ಯ ಪರಾಧಾವತ್ ಕುಮಾರಂ ಪ್ರತಿಸಾಯುಧ ರಮಾಪತಂತಂ ಮಹಿಷಂ ಚಕ್ರಾಕ್ಷ ನಿರೀಕ್ಷಹಿ ಚಕ್ರಮುದ್ಯಮ ಸಂಕ್ರುದ್ಧೋ ರೋದನಂದನಂ. ಆಗ ಆ ಮಹಿಷ ಈಗ ನಾನು ಕುಮಾರನ ಹತ್ರನೇ ಹೋಗ್ತೇನೆ, ಆ ಕುಮಾರನ ಹತ್ರನೇ ಆ ಕಾರ್ತಿಕೇಯನೊಟ್ಟಿಗೆ ಯುದ್ಧ ಮಾಡ್ತೇನೆ ಅಂತ ಓಡಿ ಓಡಿ ಬರ್ತಾ ಇದ್ದಾನಂತೆ. ಆಗ ಈ ಸುಚಕ್ರಾಕ್ಷ ಅಂತ ಇನ್ನೊಬ್ಬ ಗಣದವ ಇದ್ದ. ಅವನು ಕೂಡ ಅವನು ಮಹಿಷನ ಮೇಲೆ ಚಕ್ರವನ್ನೇ ಬಿಟ್ಟು ಬಿಡ್ತಾನಂತೆ. ಆಗ ಗದಾ ಚಕ್ರ ಅಂಕಿತಕರೋ ಗಣಾಸುರ ಮಹಾರಥೋ ಅಯುಧ್ಯೆ ತಾಮದಾ ಬ್ರಹ್ಮ ಲಘುಚಿತ್ರಂ ಚ ಸುಷ್ಟು ಚ ಗದಾ ಮಮೋಚ ಮಹಿಷ ಸಮಾವಿದ್ಯ ಗಣಾಯತು ಸುಚಕ್ರಾಕ್ಷನುಜಂ ಚಕ್ರಂ ಉತ್ಸರ್ಜ ಅಸುರಂ ಪ್ರತಿ. ಹಾಗೇನಾಯಿತು, ಆ ಇಬ್ಬರು ಕೂಡ ಆ ರಾಕ್ಷಸರು ಇವರೆಲ್ಲ ತುಂಬ ಸೂಕ್ಷ್ಮವಾಗಿ ಕೆಲವು ಬಾರಿ ಬಹಳ ದೀರ್ಘವಾಗಿ ಯುದ್ಧವನ್ನು ಮಾಡ್ತವೇ ಇದ್ದಾರಂತೆ. ಹಾಗೆ ಮಹಿಷ ಏನು ಮಾಡಿದ, ಒಂದು ಗದೆಯನ್ನು ಇಟ್ಟುಕೊಂಡು ಆ ಸುಚಕ್ರಾಕ್ಷ ಅಂತ ಯುದ್ಧ ಮಾಡ್ಲಿಕ್ಕೆ ಬಂದಾಗ ಅವನ ಮೇಲೆ ಎಸೆದು ಬಿಟ್ಟ ಅಂತೆ. ಆಗ ಇವನೇನು ಮಾಡಿದ, ಸುಚಕ್ರಾಕ್ಷ ಆ ಗದೆಯನ್ನು ಹಿಡಿದು ವಾಪಸ್ ಆ ಮಹಿಷನಿಗೆ ಬಿಟ್ಟು ಬಿಟ್ಟ ಅಂತೆ. ಇದಕ್ಕೆ ಜೋರಾಗಿ ಯುದ್ಧ ಆಗ್ತಾ ಉಂಟಂತೆ. ಹಾಗೆ ಹೇಳ್ತಾರೆ, ಗದಾಂ ಚಿತ್ವಾ ತೀಕ್ಷ್ಣಾರಂ ಚಕ್ರ ಮಹಿಷಮಾದ್ರವತ್ ತತ ಉಚ್ಚಕ್ರ ಶೈದ್ಯೈತ್ಯ ಹತೋ ಮಹಿಷಸ್ತ್ವಿತಿ ತಚ್ಚುತ್ವಾಭ್ಯವದ್ಬ್ರಾಣ ಪ್ರಾಸಮಾವಿದ್ಯ ವೇಗವಾನ್ ಜಗ ಚಕ್ರಂ ರಕ್ತಾಕ್ಷ ಪಂಚಮುಷ್ಟಿಶತೇನ ಹಿ ಪಂಚಬಾಹುಶತೇನಾಪಿ ಸುಚಕ್ರಾಕ್ಷಂ ಬಬಂಧಸ ಬಲವಾನಪಿ ಬಾಣೇನ ನಿಷ್ಪ್ರಯತ್ನಾಗತಿ ಕೃತಃ. ಆಗ ಈ ಗದೆಯನ್ನು ಈ ರೀತಿಯಾಗಿ ಹೊಡೆದು ಯಾರು ಸುಚಕ್ರಾಕ್ಷ ಹೊಡಿಲಿಕ್ಕೆ ಬಂದ ಅಂತ. ಈಗ ಮಹಿಷಾಸುರನ ಕೊಂದೇ ಬಿಡ್ತೇನೆ ಅಂತ. ಆಗ ಈ ದೈತ್ಯರೆಲ್ಲ ಹತ ಮಹಿಷಾದ ಸತ್ತು ಹೋದ ಅಂದರೆ ಒಬ್ಬೆ ಹಾಕಲಿಕ್ಕೆ ಪ್ರಾರಂಭ ಮಾಡಿದರಂತೆ. ಆಗ ಆ ಮಾತನ್ನು ಈ ಬಾಣಾಸುರ ಕೇಳಿದಂತೆ. ಯಾರು ಬಾಣಾಸುರ? ಬಲಿಯ ಮಗ. ಆ ಬಾಣಾಸುರ ಕೇಳಿ ಜೋರಾಗಿ ಸಿಟ್ಟು ಬಂತಂತೆ, ಮಹಿಷನನ್ನೇ ಏನಾದರೂ ಮಾಡ್ತಾನೇವ ಅಂತ ಜೋರಾಗಿ ಸಿಟ್ಟು ಬಂತಂತೆ. ಆಗ 500 ಬಾಣಗಳಿಂದ ಅವನು ಆ ಸುಚಕ್ರಾಕ್ಷನನ್ನೇ ಬಂಧನೆ ಮಾಡಿಬಿಟ್ಟ ಅಂತೆ. ಆಗ ಗದೆಯ ಮೂರ್ಧಿಬಾಣಮ್ಮಿ ನಿಜಗಾನ ಮಹಾಬಲ ವೇದನಾರ್ಥೋ ಮೋಚ ಸುಚಕ್ರಾಕ್ಷಂ ಮಹಾಸುರ ಸಜಾಭಿತೇನ ಸಂಯುಕ್ತೋ ವೀಡಾಯುಕ್ತೋ ಮಹಾಮನಾಹ ಸುಚಕ್ರಾಕ್ಷಂ ಸಚಕ್ರಮಿ ಬದ್ಧಂ ಬಾಣಾಸುರೇಣ ಹಿ ದೃಷ್ಟ್ವಾ ದ್ರವದ್ಗದಾ ಪಾಣಿ ಮಕರಾಕ್ಷೋ ಮಹಾಬಲಃ. ಆಗ ಆ ಬಾಣಾಸುರ ಆ ಸುಚಕ್ರಾಕ್ಷನನ್ನು ಬಂಧನೆ ಮಾಡಿದರೆ ಮಕರಾಕ್ಷ ಎನ್ನುವವ ಇವನನ್ನೇ ಸೋಲಿಸಿಬಿಟ್ಟ ಅಂತೆ. ಯಾರನ್ನು? ಆ ಬಾಣಾಸುರನನ್ನೇ. ಆಗ ಸುಚಕ್ರಾಕ್ಷ ನಾನು ಬಾಣಾಸುರನ ಸೋತೆ ಅಂತ ಸುಚಕ್ರಾಕ್ಷ ಬಿಟ್ಟ ಅಂತೆ ಯುದ್ಧವನ್ನು. ಅವನಿಗೆ ಮರ್ಯಾದೆ ಹೋದಾಗಾಯ್ತು. ಇನ್ನೆಂದು ಯುದ್ಧ ಮಾಡು, ಮರ್ಯಾದೆಗೆ ಬೆಲೆ ಕೊಡುವರು. ಅಷ್ಟೇ ಬಾಣಾಸುರ ಒಬ್ಬ ರಾಕ್ಷಸ, ಅವನು ಕೂಡ ನಾನು ಈ ಮಕರಾಕ್ಷನಿಂದ ಅವನು ಸುಚಕ್ರಾಕ್ಷ ಬಿಡಿಸಲ್ಪಟ್ಟ ಅಲ್ವಾ, ಹಾಗಾಗಿ ನಾನು ಮಕರಾಕ್ಷನಿಂದ ಸೋತೆ ಅಂತ ಈ ಬಾಣಾಸುರ ಕೂಡ ಯುದ್ಧವನ್ನು ಬಿಟ್ಟರಂತೆ. ಒಟ್ಟಿಗೆ ಕೊನೆಗೆ ಇಬ್ಬರು ಸಹ ಯುದ್ಧವನ್ನು ಬಿಟ್ಟರಂತೆ. ಆಗ ಸಸಂಗ್ರಾಮಂ ಪರಿತ್ಯಜ್ಯ ಸಾಲಿಗ್ರಾಮ ಉಪಾಯಯೌ ಬಾಣೋಪಿ ಮಕರಾಕ್ಷೇಣ ತಾಡಿತೋ ಅಭೂತ್ ಪರಾಂಗುಕ ಪ್ರಭಜ್ಯದ ಬಲಂ ಸರ್ವಂ ದೈತ್ಯಾನಾಂ ಸುರತಾಪಸ ಸ್ವಬಲ ಮೀಕ್ಷೈವ ಪ್ರಭಗ್ನಂ ತಾರಕೋ ಬಲಿ ಖಡ್ಗೋದ್ಯತ ಕರೋ ದೈತ್ಯ ಪ್ರದುದ್ರಾವ ಗಣೇಶ್ವರಾನ್. ಇವರೆಲ್ಲ ಹೋದರು, ಆದರೆ ಇವರು ಬಿಡಲಿಲ್ಲ. ಮಹಿಷಾಸುರ ತಾರಕಾಸುರ ಯುದ್ಧವನ್ನು ಮಾಡ್ತಾನೇ ಇದ್ದಾರೆ. ಹಾಗಾಗಿ ಅವರು ಇಬ್ಬರು ಬಂದು ಆ ತಾರಕಾಸುರ ಅಂತೂ ಆ ಸೈನ್ಯವನ್ನೆಲ್ಲ ಓಡಿಸಿಬಿಟ್ಟ ಅಂತೆ. ಆ ಗಣೇಶ್ವರನೆಲ್ಲ, ಅಂದರೆ ಯಾರು ಆ ಗಣದಲ್ಲಿದ್ದರೋ ಅಂಥವ್ರನ್ನೆಲ್ಲ ಓಡಿಸಿಬಿಡ್ತಾ ಇದ್ದಾನಂತೆ. ಆಗ ತನಸ್ತುತೇನ ಪ್ರತಿಮೇನ ಸಾಸಿನ ತೇ ಹಂಸವಕ್ತ್ರ ಪ್ರಮುಖ ಗಣೇಶ್ವರ ಸಮಾತರಶ್ಚಾಪಿ ಪರಾಜಿತಾರಣೆ ಸ್ಕಂದಂ ಭಯಾರ್ಥ ಶರಣಂ ಪ್ರಪೇದಿರೆ. ಈ ರೀತಿಯಾಗಿ ಯುದ್ಧವನ್ನು ನೋಡಿ ಎಲ್ಲರೂ ಕೂಡ ಆ ಸಾಸಿನ ಒಂದು ಖಡ್ಗವನ್ನು ಇಟ್ಕೊಂಡು ಎಲ್ಲರನ್ನು ಸೋಲಿಸ್ತಾ ಇದ್ದಾನಂತೆ ಯಾರು ಆ ತಾರಕಾಸುರ. ಆಗ ಎಲ್ಲರೂ ಕೂಡ ಹೆದರಿ ಸ್ಕಂದನನ್ನೇ ಹತ್ತಿರ ಹೋಗ್ತಾರಂತೆ. ಸ್ಕಂದ ನೀನೇ ರಕ್ಷಣೆ ಮಾಡಬೇಕು ಅಂತ ಎಲ್ಲರೂ ಹೆದರಿ ಹೋಗ್ತಾರಂತೆ. ಆಗ ಭಗ್ನಾನ್ ಗಣಾನ್ ವೀಕ್ಷ ಮಹೇಶ್ವರಾತ್ಮಸ್ತಂ ತಾರಕಂ ಸಾ ಸಿನಮಾ ಪತಂತಂ ದೃಷ್ಟೇವ ಶಕ್ತ್ಯಾ ಹೃದಯೇ ವಿಭೇದ ಸಾಭಿನ್ನ ಮರ್ಮಾಣ್ಯ ಪತತ್ ಪೃಥಿವ್ಯಾಂ ತಸ್ಮಿನ್ ಹತೆ ಭ್ರಾತರಿ ಭಗ್ನದರ್ಪೋ ಭಯಾತುರೋ ಭೂನ್ಮಹಿಷೋ ಮಹರ್ಷಿ ಸಂತ್ಯಜ ಸಂಗ್ರಾಮ ಶಿರೋದುರಾತ್ಮ ಜಗಾಮ ಶೈಲಂ ಸಿಮಾಚಲಾಖ್ಯಂ. ಆಗ ಅವನು
ಆ ಯಾರು ತಾರಕಾಸುರ ಈ ಸ್ಕಂದ ಬಂದದನ್ನು ನೋಡಿ ಅವನ ಹತ್ರನೇ ಓಡಿ ಬರ್ತಾನಂತೆ. ಈಗ ನಾನು ಇವನು ಬಿಡುವುದಿಲ್ಲ ಅಂತ. ಸ್ಕಂದ ಏನು ಮಾಡಲಿಲ್ಲ ಅಂತೆ, ಕೇವಲ ಶಕ್ತಿ ಆಯುಧದಿಂದ ಅವನ ಹೃದಯವನ್ನೇ ಭಿನ್ನ ಮಾಡಿಬಿಟ್ಟ ಅಂತೆ. ಆ ತಾರಕಾಸುರಲ್ಲೇ ಸತ್ತು ಹೋದ ಅಂತೆ. ಏನೋ ತಾರಕಾಸುರ ಈಗ ಜೋರಾಗಿ ಯುದ್ಧ ಆಗ್ತದೆ ಅಂದ್ಕೊಂಡ ಸ್ಕಂದನೊಟ್ಟಿಗೆ, ಆದರೆ ಆ ಸ್ಕಂದನ ಶಕ್ತಿಗೆ ಆ ತಾರಕಾಸುರ ಸುಲಭದಲ್ಲಿ ಸತ್ತು ಹೋದ ಅಂತೆ, ಏನೂ ಆಗಲಿಲ್ಲ ಅಂತೆ. ಆಗ ಈ ರೀತಿಯಾಗಿ ಸತ್ತು ಹೋದದನ್ನು ನೋಡಿ ಅವನ ಅಣ್ಣ ಇದ್ದಾನಲ್ವ, ಯಾರು ಮಹಿಷ, ಅವನಿಗೆ ಭಯಂಕರ ಹೆದರಿಕೆ ಆಯ್ತಂತೆ. ಅವನು ತುಂಬ ಹೆದರಿ ಓಡಿಯೇ ಹೋಗ್ತಾನಂತೆ, ಎಲ್ಲಿವರೆಗೆ ಹಿಮಾಲಯಕ್ಕೆ ಓಡಿ ಹೋಗ್ತಾನಂತೆ. ಇನ್ನು ಇವನೊಟ್ಟಿಗೆ ಯುದ್ಧ ಮಾಡುವುದಿಲ್ಲ ಅಂತ ಹೆದರಿ ಅವನು ಓಡಿ ಹೋದರೆ, ಆಗ ಅತ್ವಾ ಕುಮಾರೋ ರಣಮೂರ್ಧಿತಾರಕಂ ಪ್ರಗರ್ಷ್ಯ ಶಕ್ತಿಂ ಮಹತಾ ಜವೇನ ಮಯೂರ ಮಾರುಷ್ಯ ಚಿಕಂಡ ಮಂಡಿತಂ ಯಯೋ ನಿಹಂತು ಮಹಿಷಾಸುರಸ್ಯ ಸಪೃಷ್ಟದ ಪ್ರೇಕ್ಷ್ಯ ಶಿಖಂಡಿಕೇತನಂ ಸಮಾಪತಂತಂ ವರಶಕ್ತಿ ಪಾಣಿನಂ ಕೈಲಾಸ ವಿಸೃಜ್ಯ ಹಿಮಾಚಲಂ ತದಾ ಕ್ರೌಂಚಂ ಸಮಾಭ್ಯೇತಿ ಗುಹಾಂ ವಿವೇಶ. ಆಗೇನಾಯಿತು, ಈ ಮಯೂರವನ್ನು, ಯಾರು ಮಯೂರ ಅಂದರೆ ನವಿಲು, ಸ್ಕಂದನ ವಾಹನ ಯಾವ್ದು ನವಿಲಲ್ವಾ, ಆ ಸ್ಕಂದ ಕಾರ್ತಿಕೇಯ ಅವನನ್ನು ಕೊಂದು ಇವನನ್ನೇ ಬಿಡುವುದಿಲ್ಲ ಮಹಿಷಾಸುರನಂತ ಓಡಿ ಹೋಗ್ತಾನಂತೆ. ಅದರ ಮಹಿಷಾಸುರ ಎಲ್ಲಿಗೆ ಹೋಗಿದ್ದಾನೆ, ಹಿಮಾಚಲಕ್ಕೆ ಹೋಗಿದ್ದಾನೆ. ಹಿಮಾಚಲಕ್ಕೆ ಮಾತ್ರ ಹೋಗಲಿಲ್ಲ, ಹಿಮಾಚಲದ ಒಂದು ಗುಹೆ ಒಳಗೆ ಹೋಗಿದ್ದಾನಂತೆ ಆ ಮಹಿಷಾಸುರ. ಆಗೇನಾಯಿತು ಅಂತ ಹೇಳ್ತಾರೆ, ದೈತ್ಯಂ ರವಿಷ್ಟಂ ಸ ಪಿನಾಕಿ ಸೂನು ಜುಗೋಪ ಯತ್ನಾತ್ ಭಗವಾನ್ ಗುಹೋಪಿ ಸ್ವಬಂಧ ಅಂತ ಭವಿತಾ ಕೃತಂ ತ್ವಹಂ ಸಂಚಿಂತಯನ್ನೇವ ಸ್ಥಿತೋಭೂತ್. ಅಲ್ಲಿ ಹೋದದ್ದು ಈ ಕಾರ್ತಿಕೇಯ ಈಗ ಗೊತ್ತಾಗಿದೆ, ಗುಹೆಯೊಳಗೆ ಹೋಗಿದ್ದ ಅಂದರೆ ಗೊತ್ತಾಗಿದೆ. ನಾನೀಗ ಗುಹೆಯೊಳಗೆ ಹೋಗಿ ಅವನ ಸಾಯಿಸ್ತೇನೆ ಅಂತ ಹೇಳ್ತಾನೆ ಇಲ್ಲ ಅಂತ ಕಾರ್ತಿಕೇಯ, ನಾನು ಸಾಯಿಸಲಿಲ್ಲ ಅಂತ ಹೇಳ್ತಾ ಇದ್ದಾನಂತೆ. ಸುಮ್ಮನೆ ಸ್ಟ್ರಕ್ ಆಗಿ ಹೋಗಿದ್ದಾನೆ ಸ್ಥಿತ, ನಾನಿನ್ನೇನು ಮಾಡುವುದಿಲ್ಲ ಅಂತ ಆಗಿ ಹೋಗಿದ್ದಾನೆ. ಯಾಕೆ ಕೇಳಿದರೆ, ನನ್ನ ಬಂಧು ಇವ ಅಂತ. ಯಾವ ರೀತಿಯಾಗಿ ಬಂದು ಕೇಳಿದರೆ ಮುಂದೆ ಹೇಳ್ತಾರೆ, ತಥೋಭ್ಯಗಾತ್ ಪುಷ್ಕರ ಸಂಭವಸ್ತು ಹರೋ ಮುರಾರಿದಶೇಶ್ವರಶ್ಚ ಅಭ್ಯೇದ ಚೋಚುರ್ಮಹಿಷಂ ಸಶೈಲಂ ಬಿಂದಸ್ವ ಶಕ್ತಿಯ ಕುರುದೇವ ಕಾರ್ಯಂ. ಅವನ ಬಂಧು ಹೇಗೆ ಕೇಳಿದರೆ, ಅವನ ಯಾರು ಈ ಕಾರ್ತಿಕೇಯ ಇದ್ದಾನಲ್ವ, ಅವನ ತಾಯಿ ಯಾರು, ಉಮಾ ಪಾರ್ವತಿ, ಅವನಿಗೆ ಒಬ್ಬ ಅಣ್ಣ ಇದ್ದ ಅಂತ ನಾವು ಕೇಳಿದ್ದೆ, ಸುನಾಭ ಅಂತ. ಆ ಸುನಾಭನ ಮಗ ಈ ಮಹಿಷಾಸುರ. ಹಾಗಾಗಿ ನಾನು ಅವನು ಸಾಯಿಸೋದಿಲ್ಲ ಅಂತ ಇವನು ಬಂಧುಗಳ ಹತ್ಯೆಯನ್ನು ಮಾಡಬಾರ್ದು, ನಾನು ಸಾಯಿಸೋದಿಲ್ಲ ಅಂತ. ಆಗೇನಾಯಿತು, ಎಲ್ಲ ದೇವತೆಗಳೆಲ್ಲ ಬಂದರಂತೆ, ಯಾರು ರುದ್ರ, ಸೂರ್ಯ, ವಿಷ್ಣು, ಬ್ರಹ್ಮ, ಇವರೆಲ್ಲ ಬಂದಂತೆ. ಇವರೆಲ್ಲ ಬಂದು ಇವನನ್ನು ಸಾಯಿಸು ಅಂತ ಹೇಳ್ತಾ ಇದ್ದಾರಂತೆ. ಆಗ ಹೇಳ್ತಾನಂತೆ, ತತ್ಕಾರ್ತಿಕೇಯ ಪ್ರೇಮೇ ಸತ್ಯಂ ಶ್ರುತ್ವಾ ವಚ ಪ್ರಾಹ ಸುರಾನ್ ವಿಹಸ್ಯ ಕಥಂ ಮಾತಾ ಮಹನಪ್ತೃಕಂ ವದೇ ಸುಭ್ರಾತರಂ ಭ್ರಾತ ಸುತಂ ಚ ಮಾಚು ಏಷಾ ಶ್ರುತಿಶ್ಚಾಪಿ ಪುರಾತನಿ ಕಿಲ ಗಾಯಂತಿ ಯಾಂ ವೇದವಿದೋ ಮಾಶ್ರಯಃ ಕೃತ್ವಾ ಚ ಯಸ್ಯಾ ಮುತ್ತಮಾಯ ಸ್ವರ್ಗಂ ವ್ರಜಂತಿ ತ್ವತಿಪಾಪಿನೋಪಿ ಗಾಂ ಬ್ರಾಹ್ಮಣಂ ವೃದ್ಧಮತಾಪ್ತವಾಕ್ಯಂ ಬಾಲಂ ಸ್ವಬಂಧುಂ ಲನಾಮ ದೃಷ್ಟಾ ಕೃತಾಪರಾಧ ಅಪಿ ನೈವ ವಧ್ಯ ಆಚಾರ್ಯ ಮುಖ್ಯ ಗುರುವಸ್ತಥೈವ. ಆಗ ಇವನು ಹೇಳ್ತಾನೆ, ನಿಮ್ಗೊಂದು ಮಾತು ಗೊತ್ತಿಲ್ವಾ, ಏನು ಹೇಳ್ತಾ ಇದ್ದಿ, ಇವರನ್ನೆಲ್ಲ ಕೊಲ್ಲಬಾರ್ದು ನಾವು, ಇವರನ್ನೆಲ್ಲ ಕೊಲ್ಲದಿದ್ದರೆ ನಾವು ಸ್ವರ್ಗಕ್ಕೆ ಹೋಗ್ಬೋದು. ಹಾಗಾಗಿ ಇವರನ್ನೆಲ್ಲ ಕೊಲ್ಲೇಬಾರ್ದು. ಎಂಥವ್ರನ್ನೆಲ್ಲ ಕೇಳಿದರೆ, ದನವನ್ನು ಕೊಲ್ಲಬಾರ್ದು, ಒಬ್ಬ ಜ್ಞಾನಿಯನ್ನು ಕೊಲ್ಲಬಾರ್ದು, ಒಬ್ಬ ಒಳ್ಳೆ ವಯೋವೃದ್ಧ ಆಗಿರ್ಬೋದು ಅಂಥವನನ್ನು ಕೊಲ್ಲಬಾರ್ದು. ಇನ್ನು ಆಪ್ತವಾಕ್ಯ, ನಮಗೇನು ಒಳ್ಳೆಯದನ್ನು ಬಯಸ್ತಾ ಇರ್ತಾರೆ ಅವನನ್ನು ಕೊಲ್ಲಬಾರ್ದು. ಅಷ್ಟೇ ಅಲ್ಲದೆ ಬಾಲಕರನ್ನು, ಬಂಧುಗಳನ್ನು, ಇನ್ನು ಅಷ್ಟೇ ಅಲ್ಲದೆ ಆಚಾರ್ಯರನ್ನು, ಗುರುಗಳನ್ನು, ಇವರಲ್ಲಿ ಏನೋ ಪಾಪವನ್ನು ಮಾಡಿದ್ರು ಕೂಡ ಅಂದ್ಕೊಳ್ಳಿ, ಅವರನ್ನು ಕೊಲ್ಲಬಾರ್ದು ಅಂತ ಹೇಳ್ತಾನೆ ಇವ. ಏನೋ ಕೇಳಲಿಕ್ಕೆ ಸತ್ಯ ಅಂತ ಅನ್ನಿಸ್ತದೆ, ಏನೋ ವೇದವೇ ಹೇಳಿದಂತೆ ಅಂತ. ಅದು ಕೊನೆಗೆ ಅದಕ್ಕೆ ಉತ್ತರ ಇಂದ್ರ ಹೇಳ್ತಾನೆ, ಈ ರೀತಿಯಾಗಿ ಹೇಳ್ತಾನೋ, ಇವರನ್ನೆಲ್ಲ ಕೊಲ್ಲಬಾರ್ದು ನಾವು ಅಂತ. ಆಗ ಏವಂ ಜ್ಞಾನಂ ಧರ್ಮ ಮಾರ್ಗ್ಯಂ ಸುರೇಂದ್ರ ನಾಹಂ ಹನ್ಯಾಂ ಭ್ರಾತರಂ ಮಾತುಲೇಯಂ ಯದಾ ದೈತ್ಯೋ ನಿರ್ಗಮಿಷ್ಯದ್ ಗುಹಾಂತಃ ಸದಾ ಶಕ್ತ್ಯಾ ಘಾತಯಿಷ್ಯಾಮಿ ಶತ್ರುಂ ಶ್ರುತ್ವಾ ಕುಮಾರ ಉತ್ತರಂ ಭಗವಾನ್ ಮಹರ್ಷೇ ಕೃತ್ವಾ ಮತಿಂ ಸಹೃದಯೇ ಗುಹಮಾಹ ಶಕ್ರಃ ಮತ್ತೋ ಭವಾನ ಮತಿಮಾನ್ ವದಸೆ ಕಿಮರ್ಥಂ ವಾಕ್ಯಂ ಶೃಣುಷ್ವ ಹರಿಣಾ ವಿದಿತಂ ಹಿ ಪೂರ್ವಂ. ಅವನು ಹೇಳ್ತಾನೆ, ಹಾಗಾಗಿ ಇಂಥವ್ರನ್ನು ಕೊಲ್ಲಬಾರ್ದು ಅಂತ ಉಂಟಲ್ವ, ಹಾಗಾಗಿ ನಾನು ಇವನನ್ನು ಕೊಲ್ಲುವುದಿಲ್ಲ ಅಂತ ಇವನು ಹೇಳ್ತಾನಂತೆ. ಆಗ ಇಂದ್ರ ಸಿಟ್ಟು ಬರ್ತಾನೆ ಇಂದ್ರನಿಗೆ, ಅಲ್ಲ ಇಷ್ಟೆಲ್ಲ ನಾವು ಯುದ್ಧವನ್ನು ಮಾಡ್ತಾ ನಿಮಗೆಲ್ಲ ಸಹಾಯವನ್ನು ಮಾಡಿ ಈಗ ನೋಡಿದರೆ ನಾನು ಕೊಲ್ಲುವುದಿಲ್ಲ ಅಂತ ಹೇಳ್ತಾ ಇದ್ದೆ, ನಿಂಗೆ ಏನಾದರೂ ಬುದ್ಧಿ ಇದೆಯಾ ಅಂತ ಬೈತಾನಂತೆ. ನೀನು ಮೂಢ, ನಿನಗೆ ಬುದ್ಧಿಯೇ ಇಲ್ಲ ಇಂದ್ರ ಕಾರ್ತಿಕೇಯನಿಗೆ ಬೈತಾನಂತೆ. ಆಗ ಏನು ಹೇಳ್ತಾನೆ ಕೇಳಿದರೆ, ಈ ಮಾತನ್ನು ಕೇಳಿದ್ದೆ ನೀನು,
ಹಿಂದೆ ಹರಿ ನಾರಾಯಣನೇ ಒಂದು ಮಾತನ್ನು ಹೇಳಿದ್ದಾನೆ. ಏನು ಕೇಳಿದರೆ, ನೈಕಸ್ಯಾರ್ಥೆ ಬಹುನ್ ಹನ್ಯಾದಿತಿ ಶಾಸ್ತ್ರೇ ನಿಶ್ಚಯ ಏಕಂ ಹನ್ಯಾದ್ ಬಹುಭ್ಯೋರ್ತೆ ನ ಪಾಪಿ ತೇನ ಜಾಯತೆ. ನಿಂಗೊಂದು ಬೇಸಿಕ್ ರೂಲೇ ಗೊತ್ತಿಲ್ಲ ಅಲ್ವಾ? ಏನು ಕೇಳಿದರೆ, ತುಂಬ ಜನರ ರಕ್ಷಣೆ ಮಾಡಲಿಕ್ಕೋಸ್ಕರ ಒಬ್ಬನನ್ನು ಕೊಲ್ಬೋದು, ಒಬ್ಬನಿಗೋಸ್ಕರ ತುಂಬ ಜನನ ಕೊಲ್ಲಬಾರ್ದು. ಒಬ್ಬ ಏನೋ ತಪ್ಪು ಮಾಡಿದ್ದಾನೆ, ಅವನಿಗೆ ಶಿಕ್ಷೆ ಕೊಡಲಿಕ್ಕೆ ಹೋದರೆ ತುಂಬ ಜನಕ್ಕೆ ತೊಂದರೆ ಆಗ್ತದೆ. ಆಗ ಅವನಿಗೆ ನಾವು ಅವನನ್ನು ಸಾಯಿಸ್ಲಿಕ್ಕೆ ಹೋಗಬಾರ್ದು. ಅದೇ ಒಬ್ಬದಿಂದ ತುಂಬ ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳುವಾಗ ಆ ಒಬ್ಬನ ನೀವು ಸಾಯಿಸಲೇಬೇಕು, ಅವನು ಯಾರೇ ಆಗಿರಲಿ ಅವನನ್ನು ಸಾಯಿಸಲೇಬೇಕು ಅಂತ ಈ ನಾರಾಯಣ ಹೇಳಿದಂತಹ ಮಾತನ್ನು ಇಂದ್ರ ಹೇಳ್ತಾನೆ, ಕೋಟ್ ಮಾಡ್ತಾನವ. ಆಗ ಏತಚ್ಛುತ್ವಾ ಮಯಾ ಪೂರ್ವಂ ಸಮಯಸ್ತೇನ ಚಾಗ್ನಿಜ ನಿಹತೋ ನಮುಜಿ ಪೂರ್ವಂ ಸೋದರೋಪಿ ಮಮಾನುಜ ತಸ್ಮಾತ್ ಬಹೂನಾಮರ್ಥಾಯ ಸಕ್ರೌಂಚ ಮಹಿಷಾಸುರಂ ಘಾತಯಸ್ವ ಪರಾಕ್ರಮ್ಯ ಶಕ್ತಿಯ ಪಾಲಕದತ್ತಯ. ಆಗ ಹೇಳ್ತಾನೆ, ನಮುಚಿ ಇದ್ದಾನಲ್ವ, ನಮುಚಿ ಅಂತ ಒಬ್ಬ ರಾಕ್ಷಸ, ಅವನು ನನ್ನ ಅನುಜ, ನನ್ನ ತಮ್ಮಂತರ. ಆದರೂ ಕೂಡ ನಾನು ಅವನನ್ನು ಸಾಯಿಸೇ ಬಿಟ್ಟಿದ್ದೇನೆ. ಹಾಗೆ ನೀನು ಕೂಡ ಈ ಮಹಿಷಾಸುರನೇ ತಮ್ಮ, ಅವನು ಹೀಗೆ ಅಂತೆಲ್ಲ ಹೇಳಿ ಸಾಯಿಸಲೇ ಬಿಡಬೇಡ, ಅವನು ಸಾಯಿಸಲೇಬೇಕು ಅಂತ ಹೇಳ್ತಾನಂತೆ. ಆಗ ಕಾರ್ತಿಕೇಯನಿಗೆ ಏನಾಗಬೇಕು? ಅವ ಮೆಲ್ಲ ಹೇಳಲಿಲ್ಲ, ಜೋರಾಗಿ ಮೂಡ, ನಿಂಗೆ ಬುದ್ಧಿ ಇಲ್ಲ, ನಾನು ಹೇಳಿದನ್ನು ಕೇಳು ಅಂತೆಲ್ಲ ಹೇಳಿದ ಅಲ್ವ. ಆ ಕಾರ್ತಿಕೇಯನಿಗೆ ಸಿಟ್ಟು ಬಂದಂತೆ ನಟಿಸಿದ ಅಂತೆ. ಆಗ ಪುರಂದರವತ ಶ್ರುತ್ವಾ ಕ್ರೋಧ ದಾರಕ್ತಲೋಚನ ಕುಮಾರ ಪ್ರಾಹವಚನಂ ಕಂಪಮಾನ ಶತುಕ್ರತುಂ ಮೂಢಕಿಂ ತೇ ಬಲಂ ಬಾಹ್ವೋ ಶಾರೀರಂ ಚಾಪಿ ವೃತ್ರಹನ್ ಏನಾದಿಕ್ಷಪಸೇ ಮಾತ್ವಂ ಧ್ರುವಂ ನ ಮತಿ ಮಾನಸಿ. ಅದನ್ನು ಏನು ಹೇಳುದು? ನನಗೆ ಶಕ್ತಿ ಇಲ್ಲ ಅಂತ ಹೇಳುದ? ನಿಂಗೆ ಶಕ್ತಿ ಇಲ್ಲ, ನಿನಗಿಂತ ಜಾಸ್ತಿ ಶಕ್ತಿ ಉಂಟಲ್ಲ ನಂಗುಂಟು. ಹಾಗಾಗಿ ನೀನು ಎಂತ ಹೇಳಬಾರ್ದು, ನನಗೆ ನೀ ಬೈಬೇಡ ಅಂತ ಬೈತಾನಂತೆ. ಆಗ ತಮುವಾಚ ಸಹಸ್ರಾಕ್ಷ ತ್ವತ್ತೋಹಂ ಬಲವಾನ್ ಗುಹ ತಮ್ ಗುಹ ಪ್ರಾಹ ಏಹ್ಯೇ ಯುದ್ಧಸ್ವ ಬಲವಾನ್ ಇದಿ. ಆಗ ಇಂದ್ರ ಕೂಡ ಹೇಳ್ತಾನಂತೆ, ನೀ ಅಂತ ಹೇಳುದು? ಏನಿಲ್ಲ, ನಿನ್ನಕ್ಕಿಂತ ಬಲಯುಕ್ತನಾದವ ನಾನೇ ಅಂತ ಅವನು ಹೇಳಿದರೆ, ಹೌದಾ ನಾವು ಯುದ್ಧ ಮಾಡೋಣ ಅಂತ ಹೇಳ್ತಾನಂತೆ. ನಾವಿಬ್ರು ಯುದ್ಧ ಮಾಡೋಣ ಅಂತ. ಅವರಿಬ್ರು ಎಲ್ಲ ರಾಕ್ಷಸ ಕೊಲ್ಲುವ ಅಂತ ಹೇಳಿದರೆ, ಇವರಿಬ್ರು ನಾವೇ ಯುದ್ಧ ಮಾಡೋಣ ಅಂತ ಹೇಳ್ತಾ ಇದ್ದಾರಂತೆ. ಆಗ ಶಕ್ರ ಪ್ರಾಹಾತ ಬಲವಾ ಜ್ಞಾಯತೆ ಕೃತ್ತಿಕಾ ಸುತ ಪ್ರದಕ್ಷಿಣಂ ಶೀಘ್ರತನಂ ಯಕ್ಕುರ್ಯಾದ್ ಕ್ರೌಂಚಮೇವ ಹಿ ಶ್ರುತ್ವಾ ತದ್ವಚನಂ ಸ್ಕಂದೋ ಮಯೂರಂ ಪಜ್ಞ ವೇಗವಾನ್ ಪ್ರದಕ್ಷಿಣಂ ಪಾದಚಾರಿ ಕರ್ತುಂ ತರುಣತರೋಭ್ಯಗಾತ್. ಆಗ ಇವರಿಬ್ರು ಯುದ್ಧ ಮಾಡುವ ಅಂತ ಹೋಗಿದ್ದಾರೆ. ಯಾವ ರೀತಿಯಾಗಿ ಕೇಳಿದರೆ ಅವರು ಹೇಳ್ತಾರೆ, ಇವನ್ ಪರ್ವತ ಉಂಟಲ್ವ ಕ್ರೌಂಚ ಅಂತ, ಆ ಪರ್ವತಕ್ಕೆ ಯಾರು ವೇಗವಾಗಿ ಪ್ರದಕ್ಷಿಣೆಯನ್ನು ಹಾಕ್ತಾರೋ ಅವ್ರಿಗೆ ಗೆದ್ದಂತೆ ಅಂತ. ಅದಕ್ಕೆ ಯಾರು ಸ್ಕಂದ ಮಯೂರವನ್ನು ಬಿಟ್ಟ ಅಂತೆ. ಇನ್ನು ಇಂದ್ರ ತನ್ನ ವಾಹನ ಆ ಗಜವನ್ನು ಬಿಟ್ಟ ಅಂತೆ, ಅಂದರೆ ಐರಾವತ. ಅದನ್ನು ಬಿಟ್ಟು ನಾವೀಗ ವೇಗವಾಗಿ ಪ್ರದಕ್ಷಿಣೆ ಹಾಕ್ತೇವೆ ಅಂತ ಪ್ರದಕ್ಷಿಣೆ ಹಾಕಲಿಕ್ಕೆ ಪ್ರಾರಂಭ ಮಾಡ್ತಾರಂತೆ. ಆಗ ತಮೀಂದ್ರ ಪ್ರಾಹ ಕೌಟಿಲ್ಯಂ ಮಯಾ ಪೂರ್ವಂ ಪ್ರದಕ್ಷಿಣ ಕೃತೋಸನ ತ್ವಯಾ ಪೂರ್ವಂ ಕುಮಾರ ಶಕ್ರಮಬ್ರವೀತ್ ಮಯಾ ಪೂರ್ವಂ ವಿವದಂತೋ ಪರಸ್ಪರಂ ಪ್ರಾಪ್ಯೋ ಮಹೇಶಾಯ ಬ್ರಹ್ಮಣೋ ಮಾಧವಾಯ ಚ. ಇವರು ಪ್ರದಕ್ಷಿಣೆ ಹಾಕಿದ್ದಾರೆ. ಆನಂತರ ಏನು ಹೇಳ್ತಾ ಇದ್ದಾರೆ ಕೇಳಿದರೆ, ನಾನು ಮೊದಲು ಅಂತ ಹೇಳ್ತಾ ಇದ್ದಾರಂತೆ. ಇಂದ್ರ ಹೇಳುದು ನಾನು ಮೊದಲು ಪ್ರದಕ್ಷಿಣೆ ಹಾಕಿದ್ದು ಅಂತ, ಸ್ಕಂದ ಹೇಳುವಂಥದ್ದು ನಾನು ಮೊದಲು ಪ್ರದಕ್ಷಿಣೆ ಹಾಕಿದ್ದು ಅಂತ. ಇಬ್ಬರು ಗಲಾಟೆ ಮಾಡ್ತಾನೆ ಇದ್ದಾರೆ, ನಾನು ಮೊದಲು ಅಂತ. ಆಗ ಏನಾಯಿತು ಕೇಳಿದರೆ, ಎಲ್ಲರೂ ಕೂಡ ಇಂದ್ರ ಮತ್ತು ಕಾರ್ತಿಕೇಯ, ಬ್ರಹ್ಮ, ರುದ್ರ, ನಾರಾಯಣ ಹತ್ರ ಹೋಗ್ತಾರಂತೆ. ಯಾರು ಗೆದ್ದದನ್ನು ನೋಡೋಣ, ಅವನ ಹತ್ರ ಕೇಳೋಣ ಅಂತ ಹೋಗ್ತಾರಂತೆ. ಆಗ ಇತ್ತೇ ಮುಕ್ತ ಕ್ರೌಂಚಸ್ತು ಪ್ರಾಹ ಪೂರ್ವಂ ಮಹಾಮತಿ ಚಕಾರ ಗೋತ್ರ ವಿತ್ಪಶ್ಚಾತ್ ತ್ವಯಾಕೃತಮಥೋ ಗುಹ. ಆಗ ಹರಿ ಹೇಳ್ತಾನಂತೆ, ನಾರಾಯಣ ಹೇಳ್ತಾನಂತೆ, ನೀವು ಆ ಪರ್ವತವನ್ನೇ ಕೇಳಿ, ಯಾರು ಮೊದಲು ಗೆದ್ದರು ಅಂತ ಆ ಪರ್ವತವನ್ನೇ ಕೇಳಿ ಅವನು ಉತ್ತರ ಹೇಳ್ತಾನಲ್ವಾ ಅಂತ. ಆಗ ಪರ್ವತದ ಹತ್ರ ಕೇಳಲಿಕ್ಕೆ ಹೋಗ್ತಾರಂತೆ, ಅವನ ಮಾತನ್ನು ಕೇಳಿ ಪರ್ವತದ ಹತ್ರ ಕೇಳೋಣ ಅಂತ ಪರ್ವತದ ಹತ್ರ ಹೋಗ್ತಾರಂತೆ. ಆಗ ಆ ಪರ್ವತ ಹೇಳ್ತಾರಂತೆ, ಸರಿ ಯಾರು ಮೊದಲು ಗೆದ್ದದ್ದು ಕೇಳಿದರೆ ಇಂದ್ರನೇ ಮೊದಲು ಗೆದ್ದದ್ದು, ಕಾರ್ತಿಕೇಯ ನೀನಲ್ಲ, ನಿನ್ನಗಿಂತ ಮೊದಲು ಇಂದ್ರ ಗೆದ್ದಿದ್ದಾನೆ ಅಂತ ಹೇಳ್ತಾರಂತೆ. ಆಗ ಏವಂ ಬ್ರಹ್ಮಂತಂ ಕ್ರೌಂಚ ಕ್ರೋಧ ಪ್ರಸ್ಫುರಿತಾಧರ ಬಿಭೇದ ಶಕ್ತಿಯ ಕೌಟಿಲ್ಯೋ ಮಹಿಷೇಣ ಸಮಂ ತದಾ ತಸ್ಮಿನ್ ಹತೇತನೇ ಬಲವಾಸುನಾಭೋ ವೇಗೇನ ಭೂಮಿಧರ ಪಾರ್ಥಿವಜ್ಜಸ್ತದಾಗಾತ್ ಬ್ರಹ್ಮೇನ ರುದ್ರ ಮರುದಶ್ವಿವ ಸುಪ್ರಧಾನ ಜಗ್ನು ದಿವಂ ಮಹಿಷಮೀಕ್ಷ ಹತಂ ಗುಹೇನ. ಆಗ ಇವನು ಆ ಪರ್ವತದಲ್ಲಿ ಯಾರಿದ್ರು? ಆ ಮಹಿಷ ಕೂಡ ಇದ್ದ. ಇವನು ಆ ಪರ್ವತ ಹಾಗೆ ಹೇಳಿದಂತ ಪರ್ವತಕ್ಕೆ ತೆಗೆದು ಬಾರಿಸಿಬಿಟ್ಟ ಅಂತೆ.
ಆ ಪರ್ವತಕ್ಕೆ ತೆಗೆದು ಬಾರಿಸುವಾಗ ಅದರೊಳಗಿದ್ದ ಮಹಿಷ ಕೂಡ ಅಲ್ಲೇ ಸತ್ತು ಹೋದ ಅಂತೆ. ಯಾಕೆ ಇಂದ್ರ ಸಿಟ್ಟು ಬಂದಂತೆ, ಅವರಿಬ್ಬರು ಗಲಾಟೆ ಮಾಡಿದಂತೆ ಎಲ್ಲ ಮಾಡಿದ್ರು ಕೇಳಿದರೆ, ಅವ ಸಾಯಿಸ್ಲಿಕ್ಕೆ ಹೋಗ್ತಾ ಇಲ್ಲ, ಈ ರೀತಿಯಾಗಿ ಆದರೂ ಮಾಡಿ ಆ ಕಾರ್ತಿಕೇಯನ ಕೈಯಲ್ಲಿ ಆ ಮಹಿಷಾಸುರನ್ನು ಸಾಯಿಸಿ ಬಿಡುವ ಅಂತ ಇಷ್ಟೆಲ್ಲ ಯೋಚನೆ ಮಾಡಿ ಆ ಇಂದ್ರ ಅವನು ಸಿಟ್ಟು ಬರಿಸುವಂತೆ ಮಾಡಿ ಈ ರೀತಿಯಾಗಿ ಸೋಲಿಸಿ ಬಿಟ್ರಂತೆ. ಆ ಮಹಿಷಾಸುರನು ಕೂಡ ಸಂಹಾರ ಆದ, ತಾರಕಾಸುರ ಸಂಹಾರ ಆದ, ಈಗ ಮಹಿಷಾಸುರ ಸಂಹಾರ ಆದ. ಆಗ ಈ ಮಹಿಷಾಸುರ ಸಂಹಾರ ಆದದನ್ನು ನೋಡಿ ಸುನಾಭನೇ ಬರ್ತಾನಂತೆ. ಯಾರು ಸುನಾಭ? ಅವನ ತಂದೆ, ಅವನ ಮಾವ, ಕಾರ್ತಿಕೇಯನ ಮಾವ, ಅವನೇ ಬರ್ತಾನಂತೆ. ಬಂದಾಗ ಸ್ವಮಾತುಲಂ ವೀಕ್ಷ ಬಲಿ ಕುಮಾರ ಶಕ್ತಿಂ ಸಮುತ್ಪಾಟ ನಿಹಂತು ಕಾಮ ನಿವಾರಿತ ಚಕ್ರಧರೇಣ ವೇಗ ದಾಲಿಂಗ್ಯ ದೌರ್ಭ್ಯಾಂ ಗುರುರಿತ್ಯ ದೂರ್ಯ. ಅವನೀಗ ತುಂಬ ಕ್ರುದ್ಧನಾಗಿದ್ದಾನೆ ಸ್ಕಂದ. ಕ್ರುದ್ಧನಾಗಿ ನಾನೀಗ ಇವನನ್ನೇ ಸಾಯಿಸಿಬಿಡ್ತೇನೆ, ಸುನಾಭನನ್ನೇ ಸಾಯಿಸಿಬಿಡ್ತೇನೆ ಅಂತ ಹೋಗುವಾಗ ಬ್ರಹ್ಮ ಹೇಳ್ತಾನೆ, ಬೇಡ ಬೇಡ, ಈ ಕುಟುಂಬದವರೆಲ್ಲ ಇದ್ದಾರಲ್ವಾ, ಅಂದರೆ ಮಾವ ಎಲ್ಲ ಗುರುಗಳಿಗೆ ಸಮಾನ, ಹಾಗಾಗಿ ಅದೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ಅಂತ ಬ್ರಹ್ಮ ಸ್ಕಂದನ ಸಮಾಧಾನ ಮಾಡ್ತದೆ, ಸಿಟ್ಟು ಮಾಡ್ಕೊಂಡ ಸಾಕು ಅಂತ. ಆಗ ಸುನಾಭವ್ಯೈತಿ ಹಿಮಾಚಲಸ್ತು ಪ್ರಗೃಹ್ಯ ಹಸ್ತೇನ್ಯತ ವೇವನ್ನೀತವಾನ್ ಹರಿಕುಮಾರಂ ಶಶಿಖಂಡಿನಂ ನಯ ವೇಗಾದ್ವಿವಂ ಪನ್ನಗ ಶತ್ರುಪತ್ರ ತದೋ ಗುಹಪ್ರ ಹರಿಂ ಸುರೇಶಂ ಮೋಹೇನ ನಷ್ಟೋ ಭಗವನ್ ವಿವೇಕ ಭ್ರಾತಾ ಮಯಾ ಮಾತರಜೋ ಅಸ್ಮಾತ್ ಕರಿಷ್ಯೇ ಸ್ವಶರೀರ ಶೋಷಂ. ಆಗ ಈ ಸುನಾಭನನ್ನು ಹಿಮವಂತ ಸಮಾಧಾನ ಮಾಡ್ತಾನಂತೆ. ಹಿಮವಂತ ಅವನ ತಂದೆ ಅಲ್ವಾ, ಅವನು ಸಮಾಧಾನ ಮಾಡ್ತಾನಂತೆ, ಸಿಟ್ಟು ಮಾಡ್ಕೊಳ್ಬೇಡ, ಅವನು ತಪ್ಪು ಮಾಡಿದ ಹಾಗೆ ಸತ್ತ ಅಂತ. ಇನ್ನು ಆ ಕುಮಾರನು ಸಮಾಧಾನ ಮಾಡಿದಂತೆ. ಯಾಕೆ ಹೇಳಿದರೆ ಅವನು ಅಂದ್ಕೊಳ್ತಾನಂತೆ, ನನಗೆ ತುಂಬ ಅಜ್ಞಾನ ಬಂದಿದೆ, ಯಾಕೆ ಗೊತ್ತಾ, ನಾನು ನನ್ನ ಬಂಧುವನ್ನೇ ಕೊಂದೆ, ಹಾಗಾಗಿ ನನಗೆ ತುಂಬ ದೊಡ್ಡ ಪಾಪ ಬರ್ತದೆ, ಹಾಗಾಗಿ ಅವನಿಗೇನೋ ತುಂಬ ಪಶ್ಚಾತ್ತಾಪದ ಚಿಂತೆ, ನನ್ನ ಬಂಧುವನ್ನೇ ನಾನು ಕೊಂದೆ, ನನ್ನ ಅಣ್ಣನನ್ನೇ ನಾನು ಕೊಂದೆ ಅಂತ ಅವನಿಗೆ ತುಂಬ ಚಿಂತೆ ಆಗಲಿಕ್ಕೆ ಪ್ರಾರಂಭವಾಯಿತಂತೆ. ಆಗ ಸ್ನಾತೋಗವತ್ಯಾಂ ಹರಮೀಕ್ಷ ಭಕ್ತಿಯ ಭವಿಷ್ಯಸೇ ಸೂರ್ಯ ಸಮಪ್ರಭಾವ ತಂಪ್ರಾವಿಷ್ಣು ವ್ರಜತೀರ್ಥವರ್ಯಂ ಪ್ರಚೋದಕಂ ಪಾಪತರೋ ಕುಟಾರಂ ಸ್ನಾತ್ವಾಚ ದೇವಾನ್ ರವಿಪ್ರಕಾಶೋ ಜಗಾಮ ಶೈಲಂ ಸದನಂ ಹರಸ್ಯ ಇತ್ಯೇ ಮುಕ್ತೋ ಹರಿಣಾ ಕುಮಾರ್ ತಬ್ಯೇ ತೀರ್ಥಂ ಪ್ರಸಮೀಕ್ಷ ಸಂಭ್ರಂ. ಆಗ ನಿಮಗೆ ಅಷ್ಟೆಲ್ಲ ಏನು ಸಂಶಯ ಬರ್ತುಂಟು, ನನಗೆ ಪಾಪ ಬಂತು ಅಂತ. ಹಾಗೆ ಸೀದಾ ಹೋಗಿ ಸ್ನಾನವನ್ನು ಮಾಡು, ಆ ತೀರ್ಥ ಸ್ನಾನವನ್ನು ಮಾಡು, ಅಲ್ಲಿ ರುದ್ರ ಇಡ್ತಾನೆ, ಅವನು ತಪಸ್ಸನ್ನು ಮಾಡು, ನಿನ್ನ ಎಲ್ಲ ಪಾಪ ನಷ್ಟವಾಗ್ತದೆ ಅಂತ. ಅಲ್ಲ, ನೀವೇ ಎಲ್ಲ ಹೇಳಿದ್ರಿ ಆ ರಾಕ್ಷಸರನ್ನು ಕೊಂದರೆ ದೋಷ ಬರುವುದಿಲ್ಲ, ಹಾಗಾಗಿ ಪುನಃ ಎಂಥ ಪಶ್ಚಾತ್ತಾಪ ಆಗುವುದಾದರೆ ಸ್ನಾನವನ್ನು ಮಾಡುವಂತೆಲ್ಲ ಹೇಳೋದು ಕೇಳಿದರೆ, ನಾವು ಇದಕ್ಕೆ ಆ ಮಹಾಭಾರತದ ಕಥೆಯನ್ನು ಯೋಚನೆ ಮಾಡ್ಬೋದು. ಏನು ಕೇಳಿದರೆ, ದುರ್ಯೋಧನವನ್ನು ಕೊಂದ ಮೇಲೆ ಆ ಯುಧಿಷ್ಠಿರ ನನಗೇನು ತುಂಬ ಪಾಪ ಬಂತು, ದೊಡ್ಡ ಯಜ್ಞವನ್ನು ಮಾಡಿದ್ದಾನೆ, ಮಹಾಭಾರತ ಯುದ್ಧ ಎನ್ನುವಂಥ ದೊಡ್ಡ ಯಜ್ಞ, ಆ ಯಜ್ಞವನ್ನು ಮಾಡಿ ನನಗೇನು ಪಾಪ ಬಂತು ಅಂತ ಯೋಚನೆ ಮಾಡಿದಂತೆ. ಆಗ ಪಾಪದ ಶಂಕೆಯನ್ನು ಮಾಡಿದ ಅಲ್ವಾ, ಪಾಪ ಬಂತು ಯೋಚನೆ ಮಾಡಿದಲ್ವಾ, ಅದಕ್ಕೋಸ್ಕರ ವೇದವ್ಯಾಸನಿಗೆ ಅಶ್ವಮೇಧ ಯಾಗವನ್ನು ಮಾಡಲಿಕ್ಕೆ ಹೇಳಿದ್ರಂತೆ. ಪಾಪ ಬಂತು ಅಂತ ಅಶ್ವಮೇಧ ಯಾಗ ಮಾಡೋದಲ್ಲ, ಪಾಪದ ಶಂಕೆ ಬಂತಲ್ವ ಅವನಿಗೆ, ನಾನು ಪಾಪವನ್ನು ಮಾಡಿದೆ, ಒಳ್ಳೆಯ ಕೆಲಸವನ್ನು ಮಾಡಿದ, ರಾಕ್ಷಸರನ್ನೆಲ್ಲ ಕೊಂದು, ಶಸ್ತ್ರುಗಳನ್ನೆಲ್ಲ ಕೊಂದು, ದುರ್ಯೋಧನಾದಿಗಳನ್ನೆಲ್ಲ ಕೊಂದು, ಅವನಿಗೆ ತುಂಬ ಪುಣ್ಯ ಬಂತು. ಪುಣ್ಯ ಬಂದ ಕೆಲಸದಲ್ಲಿ ನನಗೆ ಪಾಪ ಬಂತು ಅಂತ ಒಂದು ಪ್ರಶ್ನೆಯನ್ನು ಮಾಡಿಕೊಂಡ ಅಲ್ವ, ಅದಕ್ಕೆ ಅವನಿಗೆ ಅಶ್ವಮೇಧ ಯಾಗ ಮಾಡಲಿಕ್ಕೆ ಬಂತು ಅಂತ. ಹಾಗೆಯೇ ಇಲ್ಲಿ ಸಹ ಮಹಿಷಾಸುರನನ್ನು ಕೊಂದದಿಲ್ಲ ಒಂದು ಒಳ್ಳೆಯ ಪುಣ್ಯ ಕೆಲಸ, ಆದರೂ ಕೂಡ ನನಗೆ ಪಾಪ ಬಂದಿರ್ಬೋದು ಅಂತ ಯೋಚನೆ ಮಾಡಿದ ಅಲ್ವಾ, ಹಾಗಾಗಿ ಅವನಿಗೆ ಅಂತಹ ದೊಡ್ಡ ಶಿಕ್ಷೆ, ಅಂದರೆ ಅವನು ಸ್ನಾನವನ್ನು ಮಾಡಬೇಕಾಯಿತು ಅಂತ ಹೇಳ್ತಾರೆ. ಆಗ ತಮಾಶಂಬುರ್ವ್ರಜ ದತ್ತಮೇತದ್ವರಂ ಹಿ ಚಕ್ರಸ್ಯ ತವಾಯುಧಸ್ಯ ಬಾಣಸ್ಯ ತದ್ಬಾಹು ಬಲಂ ಪ್ರವೃದ್ಧಂ ಸಂಚೇಸಯಸ್ಸೇನಾತ್ರ ವಿಚಾರ ನಾಸ್ತಿ ಏವಂ ತವೋಕ್ತಂ ಮಹಿಷಾಸುರಸ್ಯ ವದಂತಿ ನೇತ್ರಾತ್ಮಶಕ್ತಿಭೇದಾತ್ ಕ್ರೌಂಚಸ್ಯ ಮೃತ್ಯು ಶರಣಾಗತಾರ್ಥಂ ಪಾಪಾಪಹಂ ಪುಣ್ಯ ವಿವರ್ಧನಂ ಚ. ಆಗ ಈ ಕಥೆಯನ್ನು ಹೇಳಿ ಮುಗಿಸ್ತಾರಂತೆ. ಆದರೆ ಕೊನೆಗೆ ಯಾರು ಕಾರ್ತಿಕೇಯ ಕೆಲವು ವರಗಳನ್ನು ಕೇಳ್ತಾನಂತೆ. ನನ್ನ ಆಯುಧಗಳಿಗೆಲ್ಲ ತುಂಬ ಒಳ್ಳೆಯ ಶಕ್ತಿ ಬರಬೇಕು, ಅದು ಯಾವತ್ತೂ ಅವಧ್ಯವಾಗಿರಬೇಕು ಅಂತ ಹೇಳುವಾಗ ಅಂಥ ಶಕ್ತಿ ನನಗೆ ಬಂತು ಅಂತ ವರವನ್ನು ಆ ರುದ್ರ ಕೊಡ್ತಾನಂತೆ. ಆ ರುದ್ರನ ತಪಸ್ ಮಾಡ್ಲಿಕ್ಕೆ ಹೋದಲ್ವಾ, ಹಾಗಾಗಿ ಆ ರುದ್ರ ಅಂತಹ ವರವನ್ನು ಕೊಡ್ತಾನಂತೆ. ಹಾಗೆಯೇ ಆ ಕಥೆಯನ್ನು ಹೇಳ್ತಾರೆ ಆ ಪುಲಸ್ತ್ಯರು. ಈ ರೀತಿಯಾಗಿ ಆಗಿ ಆ ಮಹಿಷಾಸುರ ತಾರಕಾಸುರ ಸಂಹಾರ ಕಾರ್ತಿಕೇಯನ ಮೂಲಕ ಈ ರೀತಿಯಾಗಿ ಆಯಿತು ಅಂತ ಹೇಳಿ ಆ ಕಥೆಯನ್ನು ಉಪಸಂಹಾರ ಮಾಡ್ತಾರೆ. ಆನಂತರ ನಾರದರು ಕೇಳ್ತಾರೆ, ಯೋಸೋ ಮಂತ್ರ ಯಥಾಂ ಪ್ರಾಪ್ತು ದೈತ್ಯಾನಾಂ ಶರತಾಡಿತ ಸಖೇನ ವದ ನಿರ್ಭಿನ್ನ ಶರೇಣ ದಿದೇಶ್ವರ ಆಸೀನ್ ನೃಪೋ ರಘುಕುಲೇ ರಿಪುಜನ್ಮಹರ್ಷೇ ತಸ್ಯಾತ್ಮಜೋ ಗುಣಗಣೈಕರಿದಿರ್ಮಹಾತ್ಮ ಶೂರೋನಿ ಸೈನ್ಯ ದಮನೋ ಬಲವಾನ್ ಸುಹಸ್ಸ ವಿಪ್ರಾಂದೀನ ಕೃಪಣೇಶು ಸಮಾನ ಭಾವ.
ನೀವೇನು ಹೇಳಿದ್ರಲ್ವಾ, ಆ ಒಂದು ಶರಗಳಿಂದ ನಾರದರು ಇನ್ನೊಂದು ಪ್ರಶ್ನೆಯನ್ನು ಮಾಡ್ತಾರೆ. ಏನು ಕೇಳಿದರೆ, ಆ ಶರಗಳಿಂದ ತಾಡಿತನಾದವ ಯಾರು, ಯಾವನಿಂದ ಒಬ್ಬ ಆ ದೈತ್ಯ ಶರಗಳಿಂದ ತಾಡಿತನಾದ ಅಂತ ಯಾರು ಕೇಳಿದರೆ, ಆ ಒಬ್ಬ ಇವನಿದ್ದ ಅಲ್ವಾ, ಹಿಂದೆ ಒಬ್ಬ ಬಂದು ಅವನಿಗೊಂದು ವಿಷಯವನ್ನು ತಿಳಿಸಿದ ಅಲ್ವಾ, ಇವನು ಪಾತಾಳಕೇತು ಅಂತ ದೈತ್ಯ ಗಲಾಟೆ ಮಾಡ್ತಾ ಇದ್ದಾರೆ ಅಂತ, ಅವನು ಯಾರಿಂದ ಕೊನೆಗೆ ಪೆಟ್ಟು ತಿಂದ ಅಂತೆಲ್ಲ ಕೇಳ್ತಾರವ್ರು. ಆಗ ಹೇಳ್ತಾರೆ, ಪುಲಸ್ತ್ರು ಹೇಳ್ತಾರೆ, ಆಸಿನ್ ನೃಪೋರಕುಲೇ ನೃಪುಜನ್ಮ ಶೇ ತಸ್ಯಾತ್ಮಜೋ ಗುಣಗಣೈಕ ನಿಧಿರ್ ಮಹಾತ್ಮ ಶೂರೇ ಶೂರೇ ಶೂರೈರ್ಸೈನ್ಯ ದಮನೋ ಬಲವಾನ್ ಸಹಸ್ರವಿಪ್ರಾನ್ ದದೀನ ಕೃಪಣೇಶು ಸಮಾನ ಭಾವ ಋತಧ್ವಜೋ ನಾಮ ಮಹಾನ್ ಮಹೀಯ ಸಕಾಲವಾತೆ ತುರಗಾದಿರೂಢ ಪಾತಾಳಕೇತು ನಿಜಗಾನ ಪೃಷ್ಠೇ ಬಾಣೇನ ಚಂದ್ರಾದ ನಿಬೇನ ವೇಗಾತ್. ಯಾರಿವ ಅಂತ ಕೇಳಿದ್ರೆ, ರಘುಕುಲ, ರಘುವಂಶ ಅಂತ ನಾವೇನು ಹೇಳ್ತೇವೆ, ರಾಮ ಯಾವ ವಂಶದಲ್ಲಿ ಬಂದು ಅಂಥ ವಂಶದಲ್ಲಿ ಒಬ್ಬ ಋತುಧ್ವಜ ಅಂತ ಒಬ್ಬ ರಾಜ ಬಂದ. ಅವನು ತುಂಬ ಒಳ್ಳೆಯವ. ಯಾವ ರೀತಿಯಾಗಿ ಕೇಳಿದರೆ, ಎಲ್ಲರಿಗೂ ಕೂಡ ವಿಪ್ರ, ಅಂಧ, ದೀನ, ಕೃಪಣ, ತನಗೆ ಬೇಕಾದವರು, ಬಲವಂತರು, ಶೂರರು, ಶತ್ರುಗಳು ಇವರಲ್ಲೆಲ್ಲ ಸಮಾನ ಭಾವವನ್ನು ಹೊಂದಿದ್ದ ಅಂತ. ಸಮಾನ ಭಾವವನ್ನು ಹೊಂದಿದ್ದ ಕೇಳಿದರೆ, ಶತ್ರುಗಳ ಹತ್ರ ಹೇಗಿರ್ತಾನೆ, ತನ್ನ ಸ್ನೇಹಿತರ ಹತ್ರ ಕೂಡ ಹಾಗೆ ಇರೋದ ಕೇಳಿದರೆ, ಅಂದರೆ ಸಮಾನ ಅವರ ಒಳಗಿರುವ ಭಗವಂತ ಒಬ್ಬನೇ ಅಂತ ಆ ಚಿಂತನೆ ಇರುವವ ಅಂತ ಹೇಳುವಂಥ. ಸುಹೃನ್ಮಿತ್ರ ಉದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಸಾಧುಷ್ವಚ ಪಾಪೇ ಶಮ ಬುದ್ಧಿ ಶಿಷ್ಯತೆ ಅಂತ ಗೀತೆ ಹೇಳ್ತದೆ. ಅಂದರೆ ಎಲ್ಲರಲ್ಲೂ ಸಮಾನ ಭಾವದಿಂದ ಇರಬೇಕು ಅಂತ. ಅದು ಹೇಗೆ ಸಾಧ್ಯ ಕೇಳಿದರೆ, ಎಲ್ಲರಲ್ಲಿರೋ ಭಗವಂತ ಒಬ್ಬನೇ ಅಂತ ಚಿಂತನೆ ಮಾಡುವಂಥದ್ದು. ಅಂತಹ ಗುಣವಂತನಾಗಿದ್ದ ಯಾರು ಆ ಒಂದು ಋತಧ್ವಜ ರಾಜ ಅಂಥವನು ಈ ಕೆಲಸವನ್ನು ಮಾಡಿದ. ಪಾತಾಳಕೇತುವಿಗೆ ಹಿಂದೆಯಿಂದ ಬಾಣ ಬಿಟ್ಟದ್ದು ಯಾರು ಕೇಳಿದರೆ, ಆ ಋತಧ್ವಜ ಅಂತ ಅವರು ಹೇಳ್ತಾರೆ. ಆಗ ಕಿಮರ್ಥಂ ಗಾಲವಸ್ಯಾಸೋ ಸಾಧಯಾಮ ಸತ್ತಮ ಏನಾಸೋ ಪತ್ರಿಣಾ ದೈತ್ಯಂ ಜಗ ನೃಪಾತ್ಮಜ. ಅವ್ರು ಏನು ಹೇಳಿದ್ರು ಕೇಳಿದರೆ, ಗಾಲವನಿಗೋಸ್ಕರ ಆ ರೀತಿಯಾಗಿ ಮಾಡಿದ ಅಂತ. ಅಲ್ಲ, ಗಾಲವನಿಗೋಸ್ಕರ ಇವನು ಯಾಕೆ ಮಾಡಬೇಕು, ಇವನು ಯಾಕೆ ಹಾಗೆ ಹಿಂದೆಯಿಂದ ಬಾಣ ಬಿಟ್ಟು ಗಾಲವನ ಅಕ್ಷವನ್ನು ರಕ್ಷಣೆ ಮಾಡಬೇಕಿತ್ತು, ಅದನ್ನು ಸ್ವಲ್ಪ ಹೇಳಿ ಅಂತ ನಾವು ಅದರ ಪುನಃ ಕೇಳುವಾಗ ಅವ್ರು ಹೇಳ್ತಾರೆ, ಪುರಾ ತಪಸ್ತಪ್ಯತಿ ಗಾಲವರ್ಷಿರ್ ಮಹಾಶ್ರಮೇ ಸ್ವೇ ಸತಂ ನಿವಿಷ್ಟ ಪಾತಾಳಕೇತು ಸಪಸೋಸಿ ವಿಗ್ಧಂ ಕರೋತಿ ಮೌಢ್ಯ ಸಸಮಾಧಿಭಂಗಂ ನ ಶೇಷ್ಯತೆ ಸೋ ಸಪಸೋ ತ್ವಯಂ ಹಿ ಶಕ್ತೋಪಿ ಕರ್ತುಂ ತ್ವತ ಭಸ್ಮಸಾತ್ತಂ ಆಕಾಶಮೀಕ್ಷ್ಯಾತ ಸದೀರ್ಘಮುಷ್ಟಂ ಮುಮೋಚ ನಿಶ್ವಾಸಮನುತ್ತಮಂ ಹಿ ತಥೋಂಬರಾದ್ವಾಜಿ ವರಪ್ರಭಾತ ಬಭುವ ವಾಣಿ ತ್ವಶರೀರ ತು ಅಶರೀರಣೀ ಚ ಅಸೋ ತುರಂಗೋ ಬಲವಾನ್ ಕ್ರಮೇತ ಅಹ್ನಾ ಸಹಸ್ರಾಣಿ ತು ಯೋಜನಾ. ಏನಾಯ್ತು ಕೇಳಿದರೆ, ಆ ಪಾತಾಳಕೇತು ತುಂಬ ತೊಂದರೆ ಕೊಡ್ತಾ ಇದ್ದ ಅಂತೆ ಅವರಿಗೆಲ್ಲ. ಗಾಲವ ಮಹರ್ಷಿಗೆ ತಪಸ್ಸನ್ನು ಮಾಡ್ತಾ ಇರ್ತಾನೆ, ತೊಂದರೆ ಕೊಡ್ತಾ ಇದ್ದಂತೆ, ತಪಸ್ಸಿಗೆ ಅಡ್ಡ ಕೊಡುವಂಥದ್ದು. ಇದನ್ನು ನಮ್ಮದೇ ಬುದ್ಧಿ. ತಪಸ್ಸು ಮಾಡ್ತಾ ಇರೋ ಗಟ್ಟಿ ಮಾತಾಡೋದು, ಜೋರಾಗಿ ಸದ್ದನ್ನೆಲ್ಲ ಹಾಕೋದು, ಅದೆಲ್ಲ ಉಂಟಲ್ವ, ಅಂಥ ಕೆಲಸವನ್ನು ಇನ್ನು ಮಾಡ್ತಾ ಇದ್ದಂತೆ ಆ ಪಾತಾಳಕೇತು. ಅವನ ಆವೇಶಕ್ಕೆ ನಮ್ಮಲ್ಲಿ ಉಂಟನ್ನು ನಾವು ಯೋಚನೆ ಮಾಡ್ಬೋದು. ಯಾವುದು ಜಪ ಮಾಡ್ತಾ ಇರುವ ಗಟ್ಟಿಯಾಗಿ ಮಾತಾಡೋದೆಲ್ಲ ಮಾಡಿದರೆ ಅವನಲ್ಲಿ ಪಾತಾಳಕೇತುವಿನ ಸನ್ನಿಧಾನ ಇದೆ ಅಂತ. ಆ ಪಾತಾಳಕೇತು ಈ ರೀತಿಯಾಗಿ ಮಾಡ್ತಾ ಇದ್ದ ಅಂತೆ. ಆಗ ಒಬ್ಬ ಗಾಲವ ಮಹರ್ಷಿಗೆ, ಅವ್ರು ತುಂಬ ಶಕ್ತಿವಂತರು, ಅವರಿಗುಂಟಲ್ವ ತಮ್ಮ ತಪಸ್ಸಿನಿಂದಲೇ ಆ ಪಾತಾಳಕೇತುವನ್ನು ನಾಶ ಮಾಡ್ಬೋದು, ಅಷ್ಟು ಶಕ್ತಿ ಇದೆ ಆ ತಪಸ್ಸಿಗೆ. ಆದರೆ ತಾವು ಸುಮ್ಮನೆ ತಪಸ್ಸನ್ನು ಯಾಕೆ ಹಾಳು ಮಾಡಬೇಕು ಅಂತ ಒಂದು ಕುದುರೆಯನ್ನು ಸೃಷ್ಟಿ ಮಾಡಿದ್ರಂತೆ ಅವರು. ಆ ಕುದುರೆಯನ್ನು ಸೃಷ್ಟಿ ಮಾಡಿ ಇದರಿಂದ ಸಂಹಾರವಾಗಲಿ ಅಂತ. ಯಾವ ರೀತಿಯಾಗಿ ಕೇಳಿದರೆ, ಸತಂ ಪ್ರಗೃಹ್ಯ ಶವರಂ ನರೇಂದ್ರಂ ಮೃತಧ್ವಜಂ ಯೋಜ್ಯ ತದಾ ತಶಸ್ತ್ರಂ ಸ್ಥಿತಿ ತಪಸ್ಯೇವ ತಥೋ ಮಹರ್ಷಿ ದೈತ್ಯಂ ಸಮೇತ್ಯ ಋಷಿಕೀರ್ಪಜೋ ಬಿಭೇದ ಕೇನಾಂಬರತಲಾದ್ವಾಜಿ ನಿಸೃಷ್ಟೋ ವದ ಸುವ್ರತ ವಾ ಕಸ್ಯಾದೇನಿ ಜಾತ ಪರಂ ಕೌತೂಹಲಂ ಮಮ. ಆಗ ಆ ಕುದುರೆಯನ್ನು ಆ ಋಷಧ್ವಜ ತೆಗೆದುಕೊಂಡು, ಆ ಋಷಧ್ವಜ ಆ ಒಂದು ಆ ಕುದುರೆಯ ಮೂಲಕ ಹೋಗಿ ಆ ಪಾತಾಳಕೇತುವನ್ನು ಕೊನೆಗೆ ಸಂಹಾರ ಮಾಡಿದ ಅಂತ ಇಲ್ಲಿ ಆ ಬಾಣಗಳಿಂದ ತೊಂದರೆಯನ್ನು ಕೊಟ್ಟ ಅಂತ ಇಲ್ಲಿ ಹೇಳಿದರು. ಆಗ ನಾರದರು ಕೇಳ್ತಾರೆ, ಆ ಕುದುರೆ ಎಲ್ಲಿಂದ ಬಂತು, ಅದನ್ನು ಸ್ವಲ್ಪ ಹೇಳ್ತೀರಾ ನನಗೆ ಅಂತ. ಅವರಿಗೆ ಸರಿಯಾಗೆಲ್ಲ ವಿಷಯ ಗೊತ್ತಾಗಬೇಕು, ಅದಕ್ಕೆ ಒಂದಾದ ಮೇಲೆ ಒಂದು ಕಥೆಯನ್ನು ಹೇಳ್ತಾನೆ ಇದ್ದಾರೆ. ಆ ಕುದುರೆ ಹೇಗೆ ಬಂತು ನಂಗೆ ಸ್ವಲ್ಪ ಹೇಳಿ ಅಂತ. ಆಗ ಪುಲಸ್ತ್ಯರು ಹೇಳ್ತಾರೆ, ವಿಶ್ವಾವಸುರ್ ನಾಮ ಮಹೇಂದ್ರ ಗಾಯನೋ ಗಂಧರ್ವ ರಾಜೋ ಬಲವಾನ್ ಯಶಸ್ವಿ ನಿಸೃಷ್ಟವಾನ್ ಭುವಲಯೇ ತುರಂಗಂ ಧ್ವಜಸ್ಯೇವ ಸುತಾರ್ತಮಾಶು ಕೋರ್ತೋ ಗಂಧರ್ವರಾಜಸ್ಯ ಏನಾ ಪ್ರೇಷಿ ಮಹಾಜವಂ ರಾಜ್ಯ ಕುವಲಯಾಶ್ವಸ್ಯ ಕೋರ್ತೋ ನೃಪಸುತಸ್ಯ ಚ ವಿಶ್ವಾವಸು ಶೀಲಗುಣೋಪಪನ್ನ ಆಸೀತ್ ಪುರಂದ್ರೇಶು ವರಾ ತ್ರಿಲೋಕೆ
ಲಾವಣ್ಯರಾಶಿ ಶಶಿಕಾಂತಿ ತುಲ್ಯ ಮದಾಲಸಾನಾಮ ಮದಾಲಸೈವ. ಅಲ್ಲಿ ಋಷಿಗಳು ಆ ಕುದುರೆಯನ್ನು ಸೃಷ್ಟಿ ಮಾಡಿರುವಂಥದ್ದು ಯಾರು ಕೇಳಿದರೆ ಆ ವಿಶ್ರಾವಸು ಅಂತ ಒಬ್ಬ ರಾಜ ಅಂತ. ಆ ಋಷಿಗಳಲ್ಲ, ಆ ವಿಶ್ರಾವಸು ಅಂತ ರಾಜ ಸೃಷ್ಟಿ ಮಾಡಿದ್ರು. ಋಷಿಗಳು ಏನು ಮಾಡಲೇ ಇಲ್ಲ. ಋಷಿಗಳು ಸುಮ್ಮನೆ ತೊಂದರೆ ಕೊಡ್ತಾ ಇದ್ದಾನೆ ನಾನು ಅಂದ್ಕೊಳ್ಳುವಾಗ ಆ ಒಂದು ಕುದುರೆ ಮೇಲಿಂದ ಬಂದು ಆ ಒಂದು ಅದನ್ನು ಋಷಧ್ವಜ ಇಟ್ಕೊಂಡ ಯಾರು ಆ ಪಾತಾಳಗತ್ತಿಗೆ ಬಾಣವನ್ನು ಬಿಟ್ಟ. ಆಗ ಅವ್ರು ಕೇಳಿರುವಂಥದ್ದು ಕುದುರೆ ಎಲ್ಲಿಂದ ಬಿತ್ತು ಅಂತ ಅವ್ರು ಕೇಳಿದರು. ಆಗ ಅವ್ರು ಹೇಳ್ತಾರೆ ವಿಶ್ರಾವಸು ಅಂತ ಒಬ್ಬ ರಾಜ ಆ ಕುದುರೆಯನ್ನು ಸೃಷ್ಟಿ ಮಾಡಿ ಅಲ್ಲಿಗೆ ಬಿಟ್ಟ ಅಂತ. ಅವನು ವಿಶ್ರಾವಸು ಯಾಕೆ ಬಿಟ್ಟ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಅವರೊಂದು ಕತೆ ಹೇಳ್ತಾರೆ ಒಬ್ಬಳು ಮದಾಲಸ ಅಂತ ಒಬ್ಬ ಒಳ್ಳೆ ಹೆಣ್ಮಗಳಿದ್ಲು ಯಾರಿಗೆ ಆ ವಿಶ್ರಾವಸನ ರಾಜನಿಗೆ ತುಂಬ ಚಂದವಾಗಿದ್ಲು. ಆಗ ತಾಂ ನಂದನೇ ದೇವಾರಿ ಪುರಸ್ವಸ್ವೀ ಸುಕ್ರೀಡಿತಂ ರೂಪವತೀಂ ದದರ್ಶ ಪಾತಾಳಕೇತು ಸುಜಹಾರ ತನ್ವೀಂ ತಸ್ಯಾತಶೋಷವರಃ ಪ್ರದತ್ತಃ ಹತ್ವಾ ದೈತ್ಯಂ ನೃಪತೆ ಸನೂಜೋ ಲಬ್ಧ್ವಾ ವರೋರೂಮಪಿ ಸಂಸಿತೋ ಭೂ ದೃಷ್ಟೋ ರಥ ಯಥಾ ದೇವಪತಿರ್ಮಹೇಂದ್ರ ಶಚ್ಯಾಯ ತಥಾ ರಾಸುತೋ ಮೃಗಾಕ್ಷ್ಯ. ಆ ಮದಾಲಸೆಗೆ ಇವನು ತುಂಬ ಉಪದ ಕೊಡ್ತಾ ಇದ್ದಾನೆ ಆ ಪಾತಾಳಕೇತು. ಏನೋ ಎಲ್ಲೋ ಬಂದಿದ್ದಾಗ ಏನೋ ವಿಹಾರ ಮಾಡುವ ಅಂತ. ಆಗ ಈ ಯಾರು ಪಾತಾಳಕ್ಕೆ ತುಂಬ ತೊಂದರೆ ಕೊಟ್ಟ ಅಂತೆ. ಆಗ ಆ ತೊಂದರೆ ಕೊಟ್ಟದನ್ನು ನೋಡಿ ಅವನಿಗೆ ಸಿಟ್ಟು ಬಂದು ಇವನೇನು ತೊಂದರೆ ಕೊಡ್ತಾ ಇದ್ದಾನಲ್ವೇ ಋಷಿಗೆ. ಆಗ ಅವನೇನೋ ಹೇಳಿ ಬಂದಿರ್ಬೋದು. ಏನಾಯಿತು, ಅವನು ಮೊದಲು ಆ ಒಂದು ಉಪದ ಕೊಟ್ಟಾದ ಮೇಲೆ ಪಾತಾಳಕ್ಕೆ ಒಂದ್ಸಲ ಹೋಗಿ ಬಂದಿದ್ದಾನೆ, ಇದು ತೊಂದರೆ ಕೊಡ್ತಾ ಇದ್ದಾರೆ ಅಂತ. ಆದರೆ ಪುನಃ ಬಂದಾಗ ಸಾಯಿಸೇ ಬಿಟ್ಟ ಅಂತೆ ಆ ಋತಧ್ವಜ. ಗಾಲನು ಆಶ್ರಮಕ್ಕೆ ಯಾವ ತೊಂದರೆ ಕೊಡ್ತಾ ಇದ್ನೋ ಅಂತ ಆ ಋತಧ್ವಜನನ್ನು, ಹಾಗೆ ಯಾರು ಮದಾಲಸೆ ಆ ವಿಶ್ರಾವಸನ ಮಗಳಿಗೆ ಯಾರು ತೊಂದರೆಯನ್ನು ಕೊಡ್ತಾ ಇದ್ನೋ ಅಂತ ಅವಳನ್ನು ಸಾಯಿಸೇ ಬಿಟ್ಟ ಅಂತೆ ಆ ಋತಧ್ವಜ. ಈ ರೀತಿಯಾಗಿ ಆನಂತರ ಮದಾಲಸೆ ಕೂಡ ತುಂಬ ಚಂದ ಮಾಡಿ ಜೀವನವನ್ನು ಮಾಡ್ತಾಳಂತೆ. ಇಷ್ಟು ಕಥೆಯನ್ನು ಕಥೆಯೊಳಗೆ ಕಥೆ ಅಂತ ಇಷ್ಟು ವಿಸ್ತಾರವಾಗಿ ಆ ಕಥೆಯನ್ನು ಹೇಳ್ತಾರೆ. ಆನಂತರ ಏವಂ ನಿರಸ್ತ್ಯ ಮಹಿಷೇ ತಾರಕೇಚ ಮಹಾಶರೇ ಹಿರಣ್ಯಾಕ್ಷತೋಷ್ ಧೀಮಾನ್ ಕಿಮಚೇಷ್ಟತ ವೈ ಪುನಃ. ಆಗ ನಾರದರು ಕೇಳ್ತಾರೆ, ಆಯಿತು ಮಹಿಷಾಸುರ ಸತ್ತ, ತಾರಕಾಸುರ ಸತ್ತ, ಇನ್ನೊಬ್ಬ ಇದ್ದ ಅಲ್ವಾ, ಯಾರು? ಅಂಧಕಾಸುರ. ಅವನೇನು ಮಾಡಿದ? ಅಂಧಕಾಸುರನ ಹತ್ರ ಹೋದದ್ದು ಅಂತ ಹೇಳಿದ್ದು. ಆ ಅಂಧಕಾಸುರ ಮಹಿಷಾಸುರ ತಾರಕಾಸುರನ ಬಿಟ್ಟದ್ದು. ಅವರಿಬ್ಬರು ಸತ್ತಿದ್ದಾರೆ. ಈಗ ಅಂಧಕಾಸುರ ಏನು ಮಾಡಿದ ಅಂತ ಕೇಳ್ತಾರೆ. ಅವನಲ್ಲಿ ಆ ಯುದ್ಧವನ್ನು ಮತ್ತೆ ಪುನಃ ಮಾಡ್ಲಿಕ್ಕೆ ಹೋಗಲೇ ಬಿಟ್ಟ ಅಂತೆ. ಅದು ಇನ್ನೊಂದು ಕಥೆಯನ್ನು ಹೇಳ್ತಾರೆ ಅವನತ್ತು. ಏನು ಹೇಳ್ತಾರೆ ಕೇಳಿದರೆ, ತಾರಕಂ ನಿಹತಂ ದೃಷ್ಟ ಮಹಿಷಂ ಚರಣೇಂತಕ ಕ್ರೋಧಂ ಚಕ್ರೇಸು ದುರ್ಬುದ್ಧಿರ್ ದೇವಾನಾಂ ದೇವಸೈನ್ಯ ಸ್ವಲ್ಪ ಪರಿವಾರ ಸ್ಪೃಶ್ಯ ಪರಿಘಂ ಕರೆ ನಿರ್ಜಗಾಮಾತ ಪಾತಾಳ ವಿಚಾರ ಮೇದಿನಿ. ಆಗ ಕೆಲವು ಬಾರಿ ಯುದ್ಧವನ್ನು ಮಾಡ್ತಾನಂತೆ, ಆದರೆ ಕೊನೆಗೆ ಯುದ್ಧವನ್ನೇ ಬಿಟ್ಟ ಅಂತೆ. ಏನು ಮಾಡಲಿಕ್ಕೆ ಆಗಲಿಲ್ಲ ಅವನಿಗೆ, ಯುದ್ಧವನ್ನು ಬಿಟ್ಟ ಅಂತೆ. ಆಗ ಪುನಃ ಅವನು ಪಾತಾಳಕ್ಕೆ ಹಿಂತಿರುಗಿ ಬಿಟ್ಟ ಅಂತೆ. ಆಗ ಒಂದು ಬಾರಿ ಏನಾಯಿತು ಕೇಳಿದರೆ, ತಥೋ ವಿಚರತಾ ತೇನ ಮಂದರೇ ಚಾರುಕಂದರೇ ದೃಷ್ಟ್ವಾ ಗೌರೀ ಚ ಗಿರಿಜಾ ಸಖಿ ಮಧ್ಯೆ ಸಿತಾ ಶುಭ ತಥೋ ಭೂತ್ಕಾಮಬಾಣಾರ್ಥಃ ಸುಖಮೈವಾಂಧಕೋಸುರಃ ತಾಂ ದೃಷ್ಟ್ವಾ ಚಾರು ಸರ್ವಾಂಗೀ ರಾಸುತಾಂ ವನೇ. ಆಗ ಅವನು ಒಂದು ಇವಳನ್ನೇ ನೋಡಿ, ಪಾರ್ವತಿಯನ್ನು ನೋಡ್ತಾನಂತೆ, ಗೌರಿಯನ್ನು, ಯಾರು ಅಲ್ಲಿ ನಡೀತಾ ಇರ್ತಾರಂತಹ ಗೌರಿಯನ್ನು ನೋಡ್ತಾನಂತೆ. ಆ ಪಾರ್ವತಿಯನ್ನು ನೋಡಿ ಇವನಿಗೆ ತುಂಬ ಒಂದು ಕಾಮಕ್ಕೆ ಒಳಗಾದಂತೆ. ಆಗ ಈ ಎಂಬದಿ ಭವೆನ್ನೇವ ಮಮಾಂತಪುರವಾಸಿನಿ ತನ್ಮದಿ ಏನ ಜೀವೇನ ಕಿಯತೆ ನಿಷ್ಫಲೇನ ಕಿಂ. ಅಲ್ಲ, ಇವಳು ನನ್ನ ಅಂತಃಪುರದ ವಾಸಿ ಆಗದೆ ಹೋದರೆ ಏನು ಪ್ರಯೋಜನ? ಇವಳಾದ್ರುಂಟಲ್ವ ಇಂತಹ ಸ್ತ್ರೀರತ್ನ ನನ್ನ ಅಂತಃಪುರದಲ್ಲಿ ಇದ್ರೆ ಒಳ್ಳೆಯದು. ಅದು ಬಿಟ್ಟು ಬರೀ ಇಲ್ಲಿ ವಿಚಾರ ಚರಣವನ್ನು ಮಾಡ್ತಾ ಇದ್ದಾರೆ, ಏನು ಪ್ರಯೋಜನ? ನೋಡಿ, ಯಾರಂತ ಗೊತ್ತಿಲ್ಲ. ಅವಳು ಗೌರಿ ಸಾಕ್ಷಾತ್ ಪಾರ್ವತಿ ದೇವಿ, ಯಾರಂತ ಗೊತ್ತಿಲ್ಲ. ಅವನು ನೋಡಿದ ಈ ರಾಕ್ಷಸರ ಬುದ್ಧಿ ಅದೇ ಥರದ್ದು. ನೋಡಿದ ಇವಳು ನನ್ನ ಅಂತಃಪುರದಲ್ಲಿ ಇರಬೇಕು ಅಂತ ಯೋಚನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ. ಆಗ ಏನು ಹೇಳ್ತಾನೆ ಕೇಳಿದರೆ, ಸಮೇ ಬಂದು ಸಚಿವ ಸಭ್ರಾತ ಸಾಂಪರಾಯಿಕ ಯೋಮ ಅಸಿತ ಕೇಶಾಂ ತಾಂ ಯೋಜೇನ್ ಮೃಗಲೋಚನಾಂ. ಇಂಥವಳು ಉಂಟಲ್ವಾ, ನನ್ನನ್ನು ಆಲಿಂಗನೆ ಮಾಡದೆ ಹೋದರೆ ನನ್ನ ರೂಪಕ್ಕೆ ಧಿಕ್ಕಾರವಿರಲಿ. ನನಗೆ ಯಾರು ಬಂದು ಗೊತ್ತುಂಟಾ? ಅವನೇ ಸಚಿವ, ಅವನೇ ನನಗೆ ತುಂಬ ಬೇಕಾದವ. ಯಾರು ಕೇಳಿದರೆ, ಯಾರು ಇಂತಹ ಕಪ್ಪಾದ ಕೂದಲುಳ್ಳ ಇವಳನ್ನು ನನಗೆ ಯಾರು ಮದುವೆ ಮಾಡಿಸಿ ಕೊಡ್ತಾನೋ ಅಂಥವನು ನನಗೆ ತುಂಬ ಪ್ರೀತಿ ಅಂತ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾನಂತೆ. ಹೀಗೆ ತುಂಬ ಕಾಮಾರ್ಥನಾಗ್ತಾನಂತೆ.
ಇಂತಹ ವಿಚಾರವನ್ನು ತನ್ನ ಅಣ್ಣನಾದ ಪ್ರಹ್ಲಾದನಿಗೆ ಹೇಳಲಿಕ್ಕೆ ಹೋಗ್ತಾನೆ. ಆ ಪ್ರಹ್ಲಾದನ ಉತ್ತರ ಹೇಗಿತ್ತು ಅಂತ ನಾಳೆ ಸೇರಿ ಪ್ರಹ್ಲಾದ ಒಂದು ಮಾತನ್ನು ಹೇಳ್ತಾನೆ. ಏನು ಕೇಳಿದರೆ, ಇತ್ತಂ ವದೈತೇಂದ್ರೆ ಪ್ರಹ್ಲಾದೋ ಬುದ್ಧಿಸಾಗರ ಪಿತಾಯ ಕರ್ಣೋ ಹಸ್ತಾಭ್ಯಾಂ ಶಿರಕ್ಕಂಪಂ ವಚೋಬ್ರವೀತ್. ಹೀಗೆ ಆ ದೈತ್ಯೇಂದ್ರ ಹೇಳ್ತಾ ಇರುವಾಗ ಪ್ರಹ್ಲಾದನಿಗೆ ಹೇಳಿದಾಗ ಆ ಪ್ರಹ್ಲಾದ ಕಿವಿಯನ್ನು ಮುಚ್ಕೊಂಡು ಬಿಡ್ತಾನಂತೆ. ಅಲ್ಲ, ನೀನು ಏನು ಹೇಳ್ತಾ ಇದ್ದೆ, ನಿಂಗೆ ಸ್ವಲ್ಪ ಆದರೂ ಬುದ್ಧಿ ಇದೆಯಾ ಅಂತ. ಏನು ಹೇಳ್ತಾನೆ ಕೇಳಿದರೆ, ಮಾಮೈವಂ ವದದೈತ್ಯೇನ ಜಗತೋ ಜನನೀ ತ್ವಿಯಂ ಲೋಕನಾಥಸ್ಯ ಭಾರ್ಯೇಯಂ ಶಂಕರಸ್ಥಿತಿಶೂಲಿನಃ ಮಾ ಕೃಷ್ಣ ಸುದುರ್ಬುದ್ಧಿಂ ಸದ್ಯ ಕುಲ ವಿನಾಶಿನಿ ಭವತಃ ಪರದಾರೇಯಂ ಮಾನಿ ಮಜರಸಾತಳೆ. ಅದು ನಿಂಗೆ ಏನಾದರೂ ಏನು ಹೇಳ್ತಾ ಯೋಚನೆ ಗೊತ್ತುಂಟ ನಿಂಗೆ? ಇವಳು ಯಾರು ಗೊತ್ತಾ? ರುದ್ರನ ಪತ್ನಿ ಇವಳುಂಟಲ್ವಾ, ಜಗತ್ತಿನ ತಾಯಿ. ಇಂಥವಳ ಬಗ್ಗೆ ಹೀಗೆ ಯೋಚನೆ ಮಾಡಿದೆ. ತಾಯಿ ಬಗ್ಗೆ ಯಾರು ಹೀಗೆ ಯೋಚನೆ ಮಾಡ್ತಾರೆ? ನನಗೆ ಅವಳು ಹೆಂಡತಿ ಆಗಬೇಕು, ಅವಳ ಆಲಿಂಗನ ಬೇಕು, ಹೀಗೆ ಯಾರು ಯೋಚನೆ ಮಾಡ್ತಾರೆ? ನಿಂಗೆ ಏನೋ ಸ್ವಲ್ಪ ಬುದ್ಧಿ ಇದೆಯಾ ಅಂತ ಬೈತಾನೆ. ಈ ರೀತಿಯಾಗೆಲ್ಲ ದುರ್ಬುದ್ಧಿಯನ್ನು ಮಾಡಿ ರಸ ಪಾತಾಳಕ್ಕೆ ಬಿದ್ದು ಬಿಡಬೇಡ, ಅಂದರೆ ನಿನ್ನ ಒಂದು ಜೀವನವನ್ನೇ ಹಾಳು ಮಾಡ್ಕೊಂಡು ಬಿಡಬೇಡ, ಹೀಗೆಲ್ಲ ಹೇಳಬೇಡ ಅಂತ ಹೇಳ್ತಾನಂತೆ. ಹಾಗೆ ಹೇಳ್ತಾನೆ, ಸಸ್ಸು ಕುಸ್ಥಿತಮೇವಮ್ಮಿ ಅಸತ್ವಸ್ಯ ಹಿ ಕುಸ್ಥಿತಂ ಶತ್ರವಸ್ತೆ ಪ್ರಕುರ್ವಂತು ಪರದಾರಾವಗಾಹನಂ. ಉಂಟಲ್ವಾ, ಒಂದು ಮಾತನ್ನು ಹೇಳ್ತಾನೆ ಪ್ರಹ್ಲಾದ, ಎರಡು ಅದ್ಭುತವಾದ ಮಾತನ್ನು ಹೇಳ್ತಾನೆ. ಒಳ್ಳೆಯವರು ಕೂಡ ಪರಸ್ತ್ರೀಯರ ಬಗ್ಗೆ ಯೋಚನೆ ಮಾಡಬಾರ್ದು, ಕೆಟ್ಟವರು ಕೂಡ ಯೋಚನೆ ಮಾಡಬಾರ್ದು. ಬೇಕಾದ್ರೆ ಉಂಟಲ್ವಾ, ನಿನ್ನ ಶತ್ರುಗಳು ಪರಸ್ತ್ರೀಯರ ಬಗ್ಗೆ ಯೋಚನೆ ಮಾಡಲಿ ಅಂತ ಅವನು ಹೇಳ್ತಾನೆ. ಹಾಗೆಯೇ ಕಿಂಚಿತ್ವಯಾನ ಶ್ರುತಂ ದೈತ್ಯನಾಥ ಗೀತಂ ಶ್ಲೋಕಂ ಗಾದಿನ ಪಾರ್ಥಿವೇನ ದೃಷ್ಟ್ವಾ ಸೈನ ವಿಪ್ರದೇರುಪಸಕ್ತಂ ತತ್ಯಂ ಪತ್ಯಂ ಸರ್ವಲೋಕೇ ಹಿತಂ ಚ. ಅಲ್ಲ, ನಿಂಗೆ ಈ ಮಾತನ್ನು ಕೇಳಲೇ ಇಲ್ವ ನೀನು? ಹಿಂದೆ ಒಬ್ಬ ದೈತ್ಯನಾಥ ಈ ಶ್ಲೋಕವನ್ನು ಹೇಳಿದ, ಗಾದಿ ಇದ್ದಾನಲ್ವ, ಈ ಮಾತನ್ನು ಹೇಳಿದ್ದ. ಈ ಮಾತುಂಟಲ್ವಾ, ಎಲ್ಲ ಲೋಕದಲ್ಲಿಯೂ ಕೂಡ ಪ್ರಸಿದ್ಧವಾಗಿದೆ, ಎಲ್ಲ ಲೋಕದಲ್ಲಿಯೂ ಕೂಡ ಇದನ್ನು ನಾವು ಪಾಲನೆ ಮಾಡಬೇಕು ಅಂತ ಹೇಳಿದ್ದಾರೆ. ಅಂತಹ ಮಾತನ್ನು ನೀನು ಕೇಳಲೇ ಇಲ್ವಾ ಅಂತ ಆ ಪ್ರಹ್ಲಾದ ಹೇಳ್ತಾ ಇದ್ದಾನಂತೆ. ಏನು ಅಂತಹ ಮಾತು, ಏನು ಅಂತಹ ಪ್ರಸಿದ್ಧವಾದ ಮಾತು ಅಂತ ನಾಳೆ ಸೇರಿದಾಗ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.